ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಅಧಿವೇಶನ ನಡೀತಾ ಇದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಚರ್ಚೆಯಾಗಬೇಕು. ಆದರೆ ಈ ಸದನ ನಾಗೇಂದ್ರ ಅನ್ನುವಂತಹ ಒಂದು ಹೆಸರಿನ ಮೇಲೆ ನಡೀತಾ ಇದೆ ಅನ್ನೋದನ್ನು ವಿಷಾದನೀಯ ಅಂದ್ಕೊಳ್ಬೇಕಾ, ಅಥವಾ ತಪ್ಪು ದಾರಿಗೆ ಹೆಜ್ಜೆ ಇಟ್ಟಿರುವಂತಹ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಪ್ರತಿಪಕ್ಷಗಳು ಮಾಡ್ತಿದ್ದಾವೆ ಅಂತ ಅನ್ಕೋಬೇಕಾ? ಈ ಒಂದು ದ್ವಂದ್ವ ಯಾಕೆ ಹುಟ್ಟಾಯಿತು ಅಂತ ಹೇಳಿದ್ರೆ, ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ನೋಡಿ, ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಪ್ರತಿಪಕ್ಷಗಳು ಸದನದಲ್ಲಿ ಕೇಳಿದಾಗ ಉತ್ತರವಾಗಿ ಆಡಳಿತ ಪಕ್ಷ ನೀಡಬೇಕು. ಬಟ್ ಈಗ ನಾಗೇಂದ್ರ ಅನ್ನುವಂಥ ಒಂದೇ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅನ್ನೋದಾದರೆ, ಅಫ್ಕೋರ್ಸ್ 187 ಕೋಟಿ ಅಲ್ಲ, 87 ಕೋಟಿ ಅಂತ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಲ್ಲೇಖ ಮಾಡಿದರು. ಹೌದು, ಭ್ರಷ್ಟಾಚಾರ ಆಗಿದೆ, ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ತಗೋಬೇಕು. ಕಳಸತಿ ಕೂಡ ರಾಜೀನಾಮೆ ತಗೊಂಡಿದ್ರು, ಈಗಲೂ ಅದೇ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಎಲ್ಲವನ್ನ ಒಪ್ಕೊಳ್ಳೋಣ. ಅದರ ಜೊತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಚರ್ಚೆ ಕೂಡ ಆಗಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ ಮತ್ತು ಮನವಿಯಾಗಿದೆ. ಬಟ್ ಬಿಜೆಪಿ ಮತ್ತು JDS ಈ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕಳೆದ 3-4 ವರ್ಷದ ಅವಧಿಯಲ್ಲಿ ಪಾದಯಾತ್ರೆ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬಹುತೇಕ ಅದು ಯಶಸ್ವಿ ಕೂಡ ಆಗಿದೆ. ಒಂದು ರೀಕಾಲ್ ಮಾಡೋದಾದರೆ, ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ರು, ಸೈಟ್ ವಾಪಸ್ ಬಂತು. ಇಂಥ ಒಂದು ಪ್ರಕ್ರಿಯೆಗಳಾಗಿರೋದ್ರಿಂದಾಗಿ ಬಿಜೆಪಿ ಆ ಪಾದಯಾತ್ರೆಯ ಅಸ್ತ್ರದ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ಸಮಗ್ರವಾಗಿ ನಾಗೇಂದ್ರ ಸಚಿವ ಸ್ಥಾನ, ನಾಗೇಂದ್ರ ಅವರ ರಾಜೀನಾಮೆ, ಪ್ರತಿಪಕ್ಷಗಳ ನಿಲುವು, ಆಡಳಿತ ಪಕ್ಷದ ಧೋರಣೆ ಎಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಪ್ರತಿಪಕ್ಷದವರು ರಾಜೀನಾಮೆ ಕೇಳ್ತಿದ್ದಾರೆ. ಸರ್ಕಾರದ ನಿಲುವೇನು ಅಂತ ಸ್ಪಷ್ಟ ಮಾಡಬೇಕು. ಇಲ್ಲ ರಾಜೀನಾಮೆ ಕೊಡ್ತಾರೆ, ಇಲ್ಲ ರಾಜೀನಾಮೆ ಕೊಡಲ್ಲ. ಆ ಕ್ಲಾರಿಟಿ ಕೊಟ್ಟರೆ ಅಟ್ಲೀಸ್ಟ್ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗ್ಬೋದು. ಅದಾಗ್ತಾ ಇಲ್ಲ ನೋಡಿ, ಬಹಳ ನೋವಿನ ಸಂಗತಿ. ಇಂತಹ ಬೆಳವಣಿಗೆಗಳನ್ನು ನೋಡಿದಾಗ ಏನಾದರೂ ಈ ಸತಿ ಅಧಿವೇಶನವನ್ನು ಹೀಗೆ ಒಂದು ನಾಗೇಂದ್ರ ಅನ್ನೋ ವಿಷಯದಲ್ಲಿ ತಳ್ಬಿಡೋಣ ಅಂತ ಆಡಳಿತ ಮತ್ತು ವಿಪಕ್ಷಗಳೇನಾದರೂ ಮಾತಾಡ್ಕೊಂಡ್ಬಿಟ್ಟಿದ್ದಾವ ಅಂತ ಅನುಮಾನ ಬರುತ್ತೆ. ಯಾಕಂದರೆ ರಾಜ್ಯದ ಇಂಥ ಹಲವಾರು ಅನಾಹುತಗಳಿಗೆ BJPಯೂ ಕಾರಣ, JDSಯೂ ಕಾರಣ, ಕಾಂಗ್ರೆಸ್ಸೂ ಕಾರಣ. ಎಲ್ಲರೂ ಪಾಲುದಾರರೇ. ರಾಜಕೀಯವಾಗಿ ಅಧಿಕಾರಕ್ಕೆ ಬೇಕು ಅಂದಾಗ ಪ್ರತಿಪಕ್ಷದ ಸ್ಥಾನದಲ್ಲಿ ಎಲ್ಲರೂ ನಿಂತ್ಕೋತಾರೆ. ಆದರೆ ನಿಜವಾದ ಪ್ರತಿಪಕ್ಷದ ಸ್ಥಾನದಲ್ಲಿರೋದು ಸೋಕಾಲ್ಡ್ ಮತದಾರರು, ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವಂಥ ಮತದಾರರು. ಅವರಿಗೆ ನ್ಯಾಯವೇ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದನಕ್ಕೆ ಬರೋಣ. ರಾಜ್ಯ ರಾಜಕಾರಣದಲ್ಲಿ ನಾಗೇಂದ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. ಇಡೀ ಕಲಾಪದಲ್ಲಿ ಸಚಿವರ ರಾಜೀನಾಮೆಯ ಪ್ರಲಾಪ ಹೆಚ್ಚಾಗಿದೆ. ಇದೀಗ ಪಾದಯಾತ್ರೆಯ ಮೂಲಕ ಬಿಜೆಪಿ ಹೊಸ ವೇಷವನ್ನು ತೊಟ್ಟಿದೆ. ನಾಟ್ ಹೊಸ ವೇಷ, ಹಳೆದೆ. ಕಳೆದ 3 ವರ್ಷದಿಂದ ಈ ಪಾದಯಾತ್ರೆ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡ್ತಾನೆ ಇದೆ. ನಾಗೇಂದ್ರ ವಿರುದ್ಧ ಶ್ರೀರಾಮುಲು ಈ ಮಟ್ಟಿಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ, ಶ್ರೀರಾಮುಲು ಅವರನ್ನ ಪರ್ಟಿಕ್ಯುಲರ್ ಆಗಿ ನಾವು ಉಲ್ಲೇಖ ಮಾಡ್ತೀವಿ ಅಂದರೆ ಅಲ್ಲಿ 2 ಆಯಾಮ ಇದೆ. ವಾಲ್ಮೀಕಿ ಸಮುದಾಯದ ಸಮಗ್ರ ನಾಯಕ ಅಂತ ಗುರುಸ್ಕೊಳ್ಳೋ ಪ್ರಯತ್ನ ಏನಾದರೂ ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ, ಅಥವಾ ಬಳ್ಳಾರಿಯನ್ನು ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಮಾತಾಡಬೇಕಾಗುತ್ತೆ. ಶ್ರೀರಾಮುಲು ಅವರನ್ನ ಪ್ರತ್ಯೇಕವಾಗಿ ಮಾತಾಡ್ಸೋದಾದ್ರೆ, ಇನ್ನು ಅವತ್ತು ಗುರು ಶಿಷ್ಯರ ರೀತಿ ಕಂಡು ಬರ್ತಾ ಇದ್ರು, ಇವತ್ತು ಎಣ್ಣೆ ಸೀಗೆಕಾಯಿ ಥರ ಎಡಬಲ ಅಂತ ನೋಡ್ತಾ ಇದ್ದಾರೆ. ಇನ್ನು ಕೇವಲ ಬಳ್ಳಾರಿ ಹಿಡಿತಕ್ಕಾಗಿ ಈ ಒಂದು ಘರ್ಷಣೆ ಆಗ್ತಾ ಇದೆಯಾ ಅಂತ ನೋಡಬೇಕಾಗತ್ತೆ. ವಾಲ್ಮೀಕಿ ಸಮುದಾಯದ ಆಧಿಪತ್ಯಕ್ಕಾಗಿ ಏನಾದರೂ ಈ ಗುದ್ದಾಟ ನಡೀತಾ ಇದೆಯಾ ಅಂತ. ಕೇವಲ ಅಷ್ಟೇ ಆಗಿದ್ದಿದ್ರೆ BJP ಸಮಗ್ರವಾಗಿ ಹೋರಾಟವನ್ನು ಮಾಡಬೇಕಾಗಿರಲಿಲ್ಲ. ಬಟ್ ಈ ಶ್ರೀರಾಮುಲು ಅವರು ತಮ್ಮದೇನು ನಡೆಯುತ್ತೆ, ತಮಗೇನಾದರೂ ದಕ್ಕುತ್ತಾ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರತಿಪಕ್ಷವಾಗಿ BJP ಮತ್ತು JDS ಕೇಳಿರೋದೊಂದೇ ನಾಗೇಂದ್ರ ರಾಜೀನಾಮೆ. ಬಟ್ ಆಡಳಿತ ಪಕ್ಷವಾಗಿ ಒಂದು ಕ್ಲಾರಿಟಿ ಕೊಡಬೇಕಪ್ಪ, ಇಷ್ಟು ದಿವಸ ತಳ್ಳಬಾರ್ದು, ಅಧಿವೇಶನವನ್ನು ಹಾಳು ಮಾಡಬಾರ್ದು. ಒಂದ ರಾಜೀನಾಮೆ ಕೊಡ್ತಾರೆ, ಇಲ್ಲ ಕೊಡೋದಿಲ್ಲ. ಆ ಕ್ಲಾರಿಟಿ ಕೊಟ್ಟರೆ ಅಟ್ಲೀಸ್ಟ್ ಪ್ರತಿಪಕ್ಷದವರು ಮುಂದಿನ ಸಬ್ಜೆಕ್ಟ್ ಆದರೂ ತಗೊಳ್ತಾರೆ. ಆ ಯಾವುದೇ ಒಂದು ಬೆಳವಣಿಗೆ ಆಗದಿರೋದು ಕರ್ನಾಟಕದ ಪಾಲಿಗೆ ದೌರ್ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿದು. ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಒಂದಲ್ಲ ಒಂದು ಸಮಸ್ಯೆ ಇದೆ ನೋಡಿ. ಕಾವೇರಿ ನೀರಿಗಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ. ಪ್ರತಿನಿತ್ಯ ಡ್ಯಾಮಲ್ಲಿ ಎಷ್ಟು ನೀರಿದೆ, ಆಗುತ್ತಾ ಈ ಬೇಸಿಗೆ ಕಾಲದವರೆಗೂ ತಳ್ಳೋದಕ್ಕೆ ಸಾಧ್ಯವಾ? ಮಳೆಗಾಲ ಅಕಸ್ಮಾತ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡೋದು ಅನ್ನುವಂತಹ ಸನ್ನಿವೇಶದಲ್ಲಿ ರೈತರ ಹೋರಾಟ ನಿಂತಿಲ್ಲ, ರೈತರ ಆತ್ಮಹತ್ಯೆ ನಿಂತಿಲ್ಲ, ಸಾಲಬಾಧೆ ಅನ್ನೋದು ತಪ್ಪಿಲ್ಲ. ಇವುಗಳ ಚರ್ಚೆ ಸಮಗ್ರವಾಗಿ ಅಧಿವೇಶನದಲ್ಲಿ ಆಗಬೇಕಾಗತ್ತೆ. ಆದರೆ ಅದು ಅಲ್ಲೇ ಉಳ್ಕೊಂಬಿಟ್ಟಿದೆ. ಇನ್ನು ಬರದ ಪರಿಸ್ಥಿತಿ, ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕಿಲ್ಲ. ಒಂದೇ ಒಂದು ಹನಿ ಮಳೆ ಬರದ ಅದೆಷ್ಟೋ ಕರ್ನಾಟಕದ ಗ್ರಾಮೀಣ ಭಾಗಗಳಿದ್ದಾವೆ, ತತ್ತರಿಸಿ ಹೋಗಿದ್ದಾವೆ. ಇನ್ನು
ಕೃಷಿ ಮಾಡೋಣ ಅಂದರೆ ರಸಗೊಬ್ಬರ ಇರ್ಬೋದು ಅಥವಾ ಬಿತ್ತನೆ ಬೀಜ ಇರ್ಬೋದು, ಅವೆಲ್ಲವೂ ಕೂಡ ಕೊಳ್ಳೋ ರೀತಿಯಲ್ಲಿ ಏನಿಲ್ಲ. ಹಾಗೂ ಕಷ್ಟಪಟ್ಟು ಮಾಡೋಣ ಅಂತ ಹೇಳಿದ್ರೆ ಅದು ಕೂಡ ರೈತಾಪಿ ವರ್ಗಕ್ಕೆ ಕಷ್ಟ ಆಗಿದೆ ಅನ್ನುವಂಥ ಸನ್ನಿವೇಶ ಇದೆ. ಮತ್ತು ಬೆಲೆಯೂ ಇಲ್ಲ. ಕಡೆ ಪಕ್ಷ ಜೀವನ ಹೆಂಗಾದರೂ ನಡೆಸೋಣ ಅಂಥೇಳಿ ಬದುಕನ್ನು ಕಟ್ಕೊಳ್ತಾ ಇದ್ದರೆ ಎಲ್ಲದಕ್ಕೂ ಬೆಲೆ ಏರಿಕೆ ಆಗಿದೆ. ಇಂಥ ಹಲವಾರು ವಿಚಾರಗಳ ಚರ್ಚೆ ಆಗಬೇಕಾಗಿದ್ದಂಥ ಈ ಅಧಿವೇಶನ ಕೇವಲ ನಾಗೇಂದ್ರ ಅನ್ನುವಂತಹ ವಿಚಾರದಲ್ಲಿ ಸಿಲುಕೊಂಬಿಟ್ಟಿದೆಯಲ್ಲ ಅನ್ನೋದೇ ಬೇಸರದ ಸಂಗತಿ. ತಪ್ಪಿಲ್ಲ, ವ್ಯಾಲಿಡ್ ಪ್ರೊಟೆಸ್ಟು, ವ್ಯಾಲಿಡ್ ಹೋರಾಟಗಳಾಗ್ತಾ ಇದ್ದಾವೆ. ಅಥವಾ ಸದನದಲ್ಲಿ ಪ್ರಶ್ನೆ ಮಾಡೋದನ್ನು ತಪ್ಪು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಯಾಕಂದರೆ ಕಳೆದ ಸತಿ ಕೂಡ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಸ್ವತಃ ಕಾಂಗ್ರೆಸ್ ಆ ನಿರ್ಧಾರಕ್ಕೆ ಬಂದಿತ್ತು. ಬಟ್ ಸಂಪುಟಕ್ಕೆ ತಗೊತಾರೆ ಅನ್ನೋದಾದರೆ ಈ ಮಾನದಂಡದಲ್ಲಿ ಅಂತ ಹೇಳೋ ಎದೆಗಾರಿಕೆ, ಈ ಮಾನದಂಡದಲ್ಲಿ ನಾವು ರಾಘೇಂದ್ರ ಅವ್ರನ್ನ ತಗೊಂಡಿದ್ದೀವಿ ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿಲ್ಲ ಅಂದರೆ ಆ ಕಾಂಗ್ರೆಸ್ನ ದ್ವಂದ್ವ ನಿಲುವು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅದೇ ಕಾಂಗ್ರೆಸ್ನವ್ರು ಹಲವು ಮಂದಿ ಹೇಳಿದ್ದಾರೆ, ಏನಿದು ಕ್ಯಾಬಿನೆಟ್ ಅನ್ನೋದೇನು ಅಂತ ಹೇಳಿದ್ರೆ ಪೇಮೆಂಟ್ ಕ್ಯಾಬಿನೆಟ್ ಅಂತ ಹೇಳಿದ್ದಾರೆ. ಅದು ಹಾಗಾದ್ರೆ ನಿಜ ಆಗ್ಬಿಡುತ್ತೆ ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟು ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ ಇದೆ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರಿಗೆ ಮಂಡತನ? ನೋಡಿ, ನಾವು ಪರಿಪರಿಯಾಗಿ ಅವರನ್ನ ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವು ಏನು ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು, ಅಲ್ಲಿ ಸದನದಲ್ಲಿ ನಿಯಮಗಳಿದ್ದಾವೆ. ನಾವು ಅವ್ರಿಗೆ ಏನು ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ. ಹೌದು, ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಹೇಳಿ. ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಹತ್ರ ನಮ್ಗೆ ಸಮರ್ಥನೆ ಆಗಲಿಲ್ಲ ಅಂತ ಹೇಳಿದರೆ ಅದು ಬೇರೆ ವಿಚಾರ. ಆದರೆ ನಾವು ನಿಮ್ಮನ್ನು ಕೇಳೋದು ಇಷ್ಟೇನೆ, ನೀವು ಪ್ರಶ್ನೆಯನ್ನು ಕೇಳಿ ನಾವು ಉತ್ತರವನ್ನು ಕೊಡ್ತೇವೆ. ಅದರಿಂದ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ಅದನ್ನೇ ನಾವು ಹೇಳ್ತಾ ಇರೋದು. ಪ್ರತಿಪಕ್ಷವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಉತ್ತರ ಕೊಡಿ. ಯಾವ ಮಾನದಂಡದಲ್ಲಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ತಗೊಂಡಿದ್ದೀರಾ ಅಂತ ಉತ್ತರ ಸಮಂಜಸವಾಗಿ ಬಂದಿಲ್ಲ. ಮತ್ತು ರಾಜೀನಾಮೆಯನ್ನು ಯಾವ ಕಾರಣಕ್ಕೆ ಕೊಡಬೇಕು ಅಂತ ನೀವು ಹೇಳಿ ಅಂತಿದ್ದೀರಿ. ನಿಮಗೆ ಗೊತ್ತಿಲ್ವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ? ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ವಾ? ಬಾಲಿಶ ಅನ್ಸ್ಬಿಡುತ್ತೆ ಇಂಥ ಕೆಲವೊಂದು ಹೇಳಿಕೆಗಳು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಕೇಶವ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಗೋವಿಂದರಾಜ್ ಅವರು, ನೀವು ಹೇಳಬೇಕು. ನೀವು ಪ್ರಶ್ನೆ ಕೇಳಿಲ್ಲ ಅನ್ಸುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಗಮನಿಸ್ತಾ ಇದ್ದೆ, ಸರಿಯಾಗಿ ಕೇಳಿಲ್ಲ ಅಂತ ಅನ್ಸುತ್ತೆ. ನಾಗೇಂದ್ರ ಅವರನ್ನು ಯಾವ ಮಾನದಂಡದಲ್ಲಿ ಸಂಪುಟಕ್ಕೆ ತಗೊಂಡಿದ್ದೀರಾ, ಈ ಪ್ರಶ್ನೆ ನೀವು ಕೇಳಿದರೆ. ಎರಡನೇದಾಗಿ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಹೇಳಿಲ್ವಾ? ರಾಜೀನಾಮೆ ಅಂತ ಅಷ್ಟೇ ಹೇಳ್ತಿದ್ದೀರಾ? ಇಲ್ಲ, ಇವತ್ತು ಪರಮೇಶ್ವರ್ ಬಗ್ಗೆ ಹಿಂದೆ ಗೊತ್ತಿಲ್ಲದ ಮಿನಿಸ್ಟರ್ ಅಂದರೆ ಯಾರು ಅಂದರೆ, ಈ ರಾಜ್ಯದಲ್ಲಿ ಏನೇ ನಡೆದರೂ ಕೂಡ ಗೊತ್ತಿಲ್ಲದಲ್ಲೇ ಕಣ್ಣು ಮುಚ್ಕೊಂಡು ಕೂತಿದ್ದು ಯಾವುದೊಂದು ಸಚಿವರಿದ್ದರೆ ಅದಕ್ಕೆ ಉದಾಹರಣೆ ಅಂದರೆ ಇವತ್ತು ಪರಮೇಶ್ವರ್ ಅಂತ. ಯಾಕೆಂದರೆ ಯಾವುದೇ ಒಂದು ಘಟನೆಗಳು ನಡೆದಾಗಲೂ ಕೂಡ ತಿಳ್ಕೊತೀನಿ, ನೋಡ್ತೀನಿ ಅಂತ ಇರ್ತಕ್ಕಂಥ ಸಚಿವರನ್ನ ನೀವೇನು ಕೇಳಿದ್ರೆ ವಾಪಸ್ ಏನು ಹೇಳ್ಬೋದು? ಇದು ಕೂಡ ಕೇಳಿರೋ ಪ್ರಶ್ನೆ ಗೊತ್ತಿಲ್ಲ ಅಂದಮೇಲೆ ಅವ್ರು ಈ ಕ್ಯಾಬಿನೆಟಲ್ಲಿ ಇದ್ದಾರಾ ಇಲ್ವಾ, ಜನರಿಗೆ ಉತ್ತರ ಕೊಡಬೇಕು ಇವರು. ಯಾಕೆಂದರೆ ಇವತ್ತು ಸರ್ಕಾರದಲ್ಲಿ ಕಳೆದ 3 ವರ್ಷದಿಂದ ಏನೇ ವಿಚಾರಗಳು ನಡೆದಂಥ ಸಂದರ್ಭದಲ್ಲಿ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರನ್ನ ಸುಮ್ಮನೆ ನಡ್ಕೊಂಡು ಹೋಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇನೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಜನರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಈ ಡೋಂಟ್ ಕೇರ್ ಎನಿಥಿಂಗ್. ಅವ್ರಿಗೇನು ಬೇಕಾಗಿಲ್ಲ. ಅವ್ರಿಗೇನೊಂದು ಕುರ್ಚಿ ಸಿಕ್ಕಿದೆ, ಕುರ್ಚಿಲಿ ನಾನು ಎಷ್ಟು ದಿನ ಆರಾಮಾಗಿ ಕೂರಬೇಕು ಅನ್ನೋದು ಅಷ್ಟೇ ಗೊತ್ತು. ಬಿಟ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ, ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಸ್ಥಿತಿ ಬಗ್ಗೆ, ಏನ್ ಮುಂದೆ ಆಗ್ಬೇಕು, ಮುಂದಿನ 5 ವರ್ಷದಲ್ಲಿ ನಾವೇನೆಲ್ಲ ಯೋಜನೆಗಳು ಕೈಗೊಳ್ಬೇಕು, ಇದನ್ನೆಲ್ಲವನ್ನ ಮರ್ತಿ ಇವತ್ತು ಪರಮೇಶ್ವರ್ ಅವ್ರಿಗೆ ಏನು ಗೊತ್ತಿಲ್ಲ ಸ್ಥಿತಿಯಲ್ಲಿ ಇವತ್ತು ಇದ್ದಾರೆ.
ಇವತ್ತು ವಾಲ್ಮೀಕಿ ಅಂತ ಒಂದು ದೊಡ್ಡ ಹಗರಣದಲ್ಲಿ ಓಕೆ 187 ಕೋಟಿ ನಾವು ಏನು ಆರೋಪ ಮಾಡಿದ್ವಿ, ಅದರಲ್ಲಿ ಚಂದ್ರಶೇಖರ್ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತ ಅಧಿಕಾರಿ, ಅದ್ರ ಜೊತೆಯಲ್ಲಿ ಏನು ತನಿಖೆಗಳಾಯಿತು, ತನಿಖೆಗಳ ನಂತರ ಏನೆಲ್ಲ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದ ಒಳಗಡೆ ಚರ್ಚೆ ನಡಿಬೇಕಾದಂತ ಕಳೆದ ಏನು ಒಂದು ಇದೇ ಒಂದು ಟೈಮ್ನಲ್ಲಿ ನೇರವಾಗಿ ಒಪ್ಕೊಂಡ್ರು. 187 ಅಲ್ಲಪ್ಪ, ಬರೀ 89 ಕೋಟಿ. ಆ 89 ಕೋಟಿ ಎಲ್ಲೋಗಿದೆ ಅಂತ ಹೇಳಿದ್ರೆ ಮೇಡಮ್ ಇವತ್ತು ಭಾಳ ಆಶ್ಚರ್ಯವಾಗುತ್ತೆ. ಯಾಕೆಂದರೆ ಸುಮಾರು 18 ಕಂಪ್ನಿಗಳಿಗೆ 4 ಕೋಟಿ 5 ಕೋಟಿ ವರ್ಗಾವಣೆ ಮಾಡಿರೋದು. ಅದು ಹೆಸರು ಹೇಳ್ಬಿಡ್ತೀನಿ, ನೋಡ್ಬಿಡಿ ಒಂದ್ಸರಿ. ಅದು ಸಿಸ್ಟಮ್ ಅಂಡ್ ಸರ್ವಿಸ್ ಅಂತ ಒಂದು ಕಂಪ್ನಿ ಅಂತೆ. ಯಾವ ಸಿಸ್ಟಮು, ಯಾರಿಗೆ ಸರ್ವಿಸ್ ಮಾಡುತ್ತೆ, ಎಲ್ಲಿ ಎಂಟರ್ಪ್ರೈಸಸ್ ಆಗಿದೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೇನಾದರೂ ಒಂದು ಎನ್ರೋಲ್ಮೆಂಟ್ ಇದೆಯಾ ಕಂಪನಿಗೆ, ಬೋರ್ಡಲ್ಲಿ ಇದರಲ್ಲಿ ಎನ್ರೋಲ್ಮೆಂಟ್ ಇದೆಯಾ ಅಂತ ಹುಡುಕಿದ್ರು ಕೂಡ ಇವ್ಯಾವು ಕೂಡ ಟೆಂಡರ್ ಕರೀದಲ್ಲೇ ಒಂದು 4.5 ಕೋಟಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಒಂದು ಪ್ಲ್ಯಾಂಡ್ ಆಗಿ, ಒಂದು ಅಧಿಕೃತವಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ತಗೊಂಡು ಅದನ್ನು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತೀವಿ, ಎಂಡ್ ಹೆಂಗೆ ಮಾಡ್ತೀವಿ, ಅದರ ಫಲಾನುಭವಿಗಳು ಎಷ್ಟು ಅಂತ ಹೇಳ್ಬಿಟ್ಟು ಪಟ್ಟಿ ಕೊಟ್ಟು ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು ನೋಡಿದ್ವಿ. ಒಂದು ಟೆಂಡರ್ ಅಂತ ಕರೆದುಬಿಟ್ಟು ಮಾಡುವಂಥ ಕೆಲಸ ಮಾಡಿದ್ವಿ. ಆದರೆ ಎಲ್ಲೋ ಚುನಾವಣೆ ನಡೀತಾ ಇದೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲೋ ಒಂದು ದುಡ್ಡು ಕಳಿಸ್ಬೇಕು ಅಂತ ಹುನ್ನಾರ ಇಟ್ಕೊಂಡಿರ್ತಕ್ಕಂಥ ಇಲಾಖೆ ಸಚಿವರಿಗೆ ಗಮನಕ್ಕೆ ಬರ್ದಲೆ ಯಾವುದನ್ನ ಸರ್ಕಾರದಿಂದ ದುಡ್ಡು ಆಚೆ ಹೋಗೋಕ್ಕೆ ಈ ಇತಿಹಾಸದಲ್ಲಿ ಎಲ್ಲ ನೋಡಿದ್ದೀರಾ ಮೇಡಮ್ ನೀವು ಮಾಧ್ಯಮದವರಾಗಿ? ಸೊ ಈ ಥರ ಇರಬೇಕಾದ್ರೆ ನೋಡಿ, ಇನ್ನು ನನ್ನ ಕಂಪ್ನಿಗಳ ಹೆಸರು ಹೇಳ್ತೀನಿ. ಆದರೆ ಇನ್ನೊಂದೊಂದು ಕಂಪ್ನಿ ಇದೆ ಮೇಡಮ್. ಸೊ ರಾಮ್ ಎಂಟರ್ಪ್ರೈಸಸ್ ಅಂತ ಒಂದು, ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂತ, ಸ್ವಾಪ್ ಡಿಸೈನ್ ಅಂತ, GN ಇಂಡಸ್ಟ್ರಿ ಅಂತ, ಇನ್ನೊಂದು ನಾವೆಲ್ ಸೆಕ್ಯೂರಿಟಿ ಅಂತ ಮೇಡಮ್. ಗಾಟ್ ಇಟ್. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನೀವು ನಾವೆಲ್ ಅಂತ ಸೆಕ್ಯೂರಿಟಿ ತಗೊಂಡು 5 ಕೋಟಿ ರೂಪಾಯಿ ಟೆಂಡರ್ ಕರೆದಿರ್ತಕ್ಕಂಥ ಯಾವ್ದನ್ನ ದಾಖಲೆಗಳನ್ನ ರಾಜ್ಯದ ಜನತೆ ಮುಂದೆ ಇಡಿ. ನೀವು ನ್ಯಾಯವಾಗಿ ನೀವು ಹಂಚಿದ್ರೆ, ನ್ಯಾಯವಾಗಿ ಟೆಂಡರ್ ಕೊಟ್ಟಿದ್ರೆ, ನ್ಯಾಯವಾಗಿ ಅದೆಲ್ಲ ಒಂದ್ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಿದೀವಿ ಅಂತ ಇವತ್ತು ರಾಜ್ಯ ಜನತೆ ಮುಂದೆ ಇಡಿ. ಆದ್ರೆ ಇವತ್ತು ಮೇಡಮ್ ಇವೆಲ್ಲವನ್ನು ಪ್ರಶ್ನೆ ಮಾಡಕ್ ಹೋದ್ರೆ ನಾವೆಲ್ಲ ಒಂದ್ ಕಡೆ ಜಾತಿ ಕಾರ್ಡ್ನ ಪ್ಲೇ ಮಾಡಕ್ ಹೊರಟಿದ್ದಾರೆ. ನೀವು ಹಗರಣ ಮಾಡೋದಿಕ್ಕೆ ನೀವು ಜಾತಿ ಕಾರ್ಡ್ ನೋಡಿ ಯಾಕೆ ನೀವು ಮಾತಾಡ್ತಾ ಇದ್ದೀರಾ? ರೈಟ್, ಅಲ್ಲಿಗೆ ಬರ್ತೀನಿ. ನಾವು ಇರ್ತಕ್ಕಂಥದ್ದು ನೀವು ತಿನ್ಬಿಟ್ಟು ಇವತ್ತು ಯಾರೋ ಸಮುದಾಯದ ವಾಲ್ಮೀಕಿ ಸಮುದಾಯದ ಹುಡುಗರಿಗೆ ಎಲ್ಲ ಒಂದ್ ಕಡೆ ಒಂದು ಕಾರ್ ಡ್ರೈವಿಂಗಿಗೋ, ಇಲ್ಲ ಎಲ್ಲ ಒಂದ್ ಕಡೆ ಡ್ರೈವಿಂಗ್ ಸ್ಕೂಲ್ಗೋ ಕಲಿಯೋದಿಕ್ಕೋ, ಇಲ್ಲ ಎಲ್ಲ ಸಣ್ಣ ಉದ್ದಿಮೆ ಮಾಡೋದಿಕ್ಕೆ ಎಲ್ಲ ಅನುದಾನವನ್ನ, ಅದೇ ರೀತಿ ಎಲ್ಲ ಒಂದ್ ಕಡೆ ಕೃಷಿಕರಾದ್ರೆ, ರೈತರಾದ್ರೆ ಒಂದು ಬೋರ್ವೆಲ್ ನ ಕೊರ್ಸ್ಕೊಡುವಂತ ಯೋಜನೆ ಇರ್ತಕ್ಕಂಥ ಹಣವನ್ನ ತಿನ್ಬಿಟ್ಟು ನಾನು ಜಾತಿ ಕಾರ್ಡ್ ಪ್ಲೇ ಮಾಡ್ತೀನಿ ಅಂದ್ರೆ ಯಾರನ್ನ ಒಪ್ಕೊಳ್ಳೋಂತ ವಿಚಾರ? ತಿನ್ನೋವಷ್ಟು ತಿನ್ಬಿಟ್ಟು ನಾನು ಜಾತಿ ಕಾರ್ಡ್ ಪ್ಲೇ ಮಾಡ್ತೀನಿ ಅಂದ್ರೆ ಇದು ಯಾವ ನ್ಯಾಯ, ಯಾವ ಕೊಡುಗೆ ಕಾಂಗ್ರೆಸ್ ಸರ್ಕಾರದು? ಈ ದೇಶದಲ್ಲಿ ಹೆಚ್ಚಿನದಾಗಿ ಇವತ್ತು ಏನು ಆಡಳಿತ ಮಾಡೋದಂತ ಕಾಂಗ್ರೆಸ್ ಸರ್ಕಾರ ಹೀಗೆ ನುಂಗುಬಿಟ್ಟು ಏನು ಗೊತ್ತಿಲ್ಲದ ತರ ನಾಟಕ ಹೊಡ್ಕೊಂಡು ಇವತ್ತು ಜನರ ಮೇಲೆ ಎಲ್ಲವನ್ನು ಕೂಡ ಆರೋಪ ಮಾಡ್ಕೊಂಡು ನಾನೇನು ನಡೆದೇ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಕ್ ಕೊಡ್ತಾ ಇದಾರೆ. ನೀವು ಇವತ್ತು ಆರೋಪ ಮಾಡಿದೀರಾ, ಹಗರಣದಲ್ಲಿ ಪಾಲ್ಗೊಂಡಿದ್ದೀರಾ, ರಾಜೀನಾಮೆ ಕೊಟ್ಟಿದ್ದೀರಾ. ಆಯ್ತು, ರೈಟ್, ಗಾಟ್ ಇಟ್. ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟ್ರಿ ನೀವು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದಾಗ ಈಗ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೂಡ ಆ್ಯಡ್ ಆಗಿದೆ ಅನ್ನೋದಾದರೆ ನಿಮ್ಮ ಪಾಡಿಗೆ ನೀವು ಹೋರಾಟ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಏನು ಮಾಡಬೇಕು ಮಾಡ್ಕೋಬೇಕು ಗೊತ್ತು ಅಂತನ ಸೂಚನೆ ಕೊಡ್ತಾ ಇರೋದು. ಮೇಡಮ್ ಇವತ್ತು ಸರ್ಕಾರ ಬಂಡೆದ್ದೋಗಿದೆ. ಇವತ್ತು ರಾಜ್ಯದ ಜನರ ನೋವಿನ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಇದೇ ನಾಗೇಂದ್ರ ಮೇಲೆ 2014ರಲ್ಲಿ ಮಹಾ ಹೋರಾಟ ನಡೀತು, ರೆಡ್ಡಿ ಬ್ರದರ್ಸ್ ಅಂತೇಳಿ. ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದಂಥ ಕಾಂಗ್ರೆಸ್ಸು ಇಡೀ ರಾಜ್ಯ ನೋಡಿ ಕೈ ಹಿಡಿತು. ಕಾಂಗ್ರೆಸ್ಗೊಂದು ಅವಕಾಶ ಕೊಡ್ತು 2013ರಲ್ಲಿ. ಆವಾಗ ಈ ಒಂದು ಕ್ಯಾಬಿನೆಟ್ನಿಂದ ಕಾಂಗ್ರೆಸ್ ವಿರುದ್ಧ ಹೊರ ಗೆದ್ದು ಬಂತು. ನೈಜವಾದ ಹೋರಾಟ ಇತ್ತು, ಜನ ಕೂಡ ಒಪ್ಕೊಂಡ್ರ ಹೋರಾಟನ. ಹೌದು, ಇವತ್ತು ರೆಡ್ಡಿ ಬ್ರದರ್ಸ್ ವಿರುದ್ಧ ಹೋರಾಟ ಮಾಡಿ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಸರಿ ಇದೆ ಅಂತೇಳಿ ಜನ ಒಪ್ಕೊಂಡು ಸರ್ಕಾರ ತಂದರು. ಇವತ್ತು ಅದೇ ಕ್ಯಾಬಿನೆಟಲ್ಲಿ ಕರ್ಕೊಂಬಂದು ನೀವು ಇವತ್ತು ಸತ್ಯಾಂಶ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ, ಅದನ್ನು ನೀವು ಆನ್ ದ ಫ್ಲೋರಲ್ಲಿ ಒಪ್ಕೊಂಡ್ರಿ. 187 ಕೋಟಿ ಅಲ್ಲ, 87 ಕೋಟಿ ಹಗರಣ ಆಗಿದೆ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ಮೇಲೆ ಕೂಡಲೇ ಜೈಲು ಕೂಡ ಹೋದ್ರು, ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ್ರು. ಇವ್ರನ್ನ ಮತ್ತೆ ಅವ್ರು ಕರ್ಕೊಂಬಂದು ಇವತ್ತು ಮಾಡಿರೋ ಪೋಸ್ಟಿಂಗ್ ಯಾರು ಕೊಟ್ಟಿರೋದು ಅವ್ರಿಗೆ ಸಾಂಸ್ಥಿಕ ಉದ್ಯೋಗ ಕೊಟ್ಟಿದ್ದಾರೆ, ಸಾಂಸ್ಥಿಕ ಇಲಾಖೆ ಕೊಟ್ಟಾರೆ. ಸಾಂಸ್ಥಿಕ ಇಲಾಖೆ ವೈಖರಿಗಳೇನಂತಂದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಅಕೌಂಟ್ಸ್, ಟ್ರಸ್ಟ್ಗಳು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ದೊಡ್ಡ ಕಂಪನಿಗಳ ಹೆಸರಿನಲ್ಲಿ ನಿರ್ವಹಿಸುವ ಬ್ಯಾಂಕ್ ಡಿಜಿಟಲ್ ಖಾತೆಯಾಗಿದ್ದು ಇದು ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನವಾಗಿದ್ದು ವಹಿವಾಟು ಸುಲಭವಾಗಿ ಕಾನೂನುಬದ್ಧವಾಗಿ ಮಾಡಬೇಕು ಅಂತೇಳಿ. ಅದ್ರ ಮುಖ್ಯ ಲಕ್ಷಣಗಳು ಯಾವವು ನೋಡಿ. ಎಂಥ ಖಾತೆ ಅಂದರೆ ನಾನು ಈ ವಿಚಾರ ಬರ್ತೀನಿ. ಎಂಥ ಖಾತೆಗಳು ಅಂದರೆ ವ್ಯವಹಾರ ನಿರ್ವಹಣೆ, ಸಂಸ್ಥೆಯ ಹೆಸರಿನಲ್ಲಿ ಬರುವ ಮತ್ತು ಹೋಗುವ ಹಣವನ್ನು ಪ್ರತ್ಯೇಕವಾಗಿ ಇರಿಸಲು ಬಳಕೆ ಆಗುತ್ತದೆ ಈ ಸಂಸ್ಥೆಯಲ್ಲಿ ಇಲಾಖೆ. ಅದೇ ರೀತಿ ಅಧಿಕೃತ ಸಂಸ್ಥೆಯ ಪರವಾಗಿ ನಿರ್ದಿಷ್ಟ ಅಧಿಕಾರ ಪಡೆದ ವ್ಯಕ್ತಿಗಳು ಮಾತ್ರ ಈ ಖಾತೆಯನ್ನು ನಿಭಾಯಿಸುತ್ತಾರೆ.
ಆಮೇಲೆ ಅತಿ ಹೆಚ್ಚಿನ ಮೊತ್ತದ ವಹಿವಾಟು ನಡೆಸಲು ಅಧಿಕಾರ ಇರುತ್ತೆ. ಅಂದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಖಾತೆ ಇಂಥವ್ರಿಗೆ ಕೊಡಬೇಕಂತ ಈ ಒಂದು ಸೀಮಿತ ಇಟ್ಟು ಹೋರಾಟ ಮಾಡಿ ಇವತ್ತು ಇವ್ರನ್ನ ಉಳಿಸ್ಕೊಳ್ಳೋಂತ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ 187 ಕೋಟಿ ಅಲ್ಲ 87 ಕೋಟಿನ ಹೆಂಗೆ ಕದ್ಕೊಂಡೋದ್ರು ಅಂತ ಗೊತ್ತು, ಮತ್ತು 18 ಖಾತೆಗಳಿಗೆ ಹೆಂಗೋಯ್ತು ಅಂತ ಗೊತ್ತು, 18 ಖಾತೆಗಳಿಂದ 600 ಖಾತೆಗಳಿಗೆ ಹೆಂಗೆ ಡಿಸ್ಪೋಸ್ ಆಯಿತು ಅಂತ ಗೊತ್ತಾಯಿತು. ಇದೆಲ್ಲ ಗೊತ್ತಾಗಿರೋದು ನಾಗೇಂದ್ರ ಒಬ್ಬರಿಗೆ. ಅದಕ್ಕೆ ಈ ಖಾತೆನ ಮೀಸಲಾಗಿ ರಿಸರ್ವೇಷನ್ ಮಾಡಿ ಇವತ್ತು ರಿಸರ್ವ್ಗೆ ಕೊಟ್ಟು ಇದನ್ನು ನಿಭಾಯಿಸೋ ತಾಕತ್ತಿದೆ, ಆ ಶಕ್ತಿ ಇದೆ, ಆ ಖಾತೆ ಇವ್ರಿಗೆ ಕೊಡ್ಬೇಕಂತೇಳಿ ಇವತ್ತು ಇಂಥ ಒಂದು ದೊಡ್ಡ ಮಹತ್ವದ ಖಾತೆನ, ರಾಜ್ಯದ ಬೊಕ್ಕಸದ ಖಾತೆನ ಇಂಥವ್ರ ಕೈ ನಿರ್ವಹಿಸಿ ಕೊಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ವಿ ದೇಶದಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮೇಲೆ 13 ಕ್ರಿಮಿನಲ್ ಕೇಸ್ಗಳಿದೆ. ಇವತ್ತು ದೇಶದಲ್ಲಿ 3ನೇ ಕ್ರಿಮಿನಲ್ ಕೇಸ್ಗಳು ಇರುವಂಥ ಮುಖ್ಯಮಂತ್ರಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಂಥ ದೊಡ್ಡ ಅಪರಾಧಗಳು ಮಾಡುವಂಥ ತಿಹಾರ್ ಜೈಲ್ಗೆ ಬಂದಂಥ ಮುಖ್ಯಮಂತ್ರಿ ನಮ್ಮ ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಇಂಥ ನಾಗೇಂದ್ರ ಅವ್ರು ಜೈಲ್ಗೆ ಹೋಗಿ ಬೇಲ್ ಬಂದವ್ರಿಗೆ ಇಂಥ ಖಾತೆ ಕೂಡ ಸಹಜ ಕ್ರಿಯಾಗಿದೆ. ಇವತ್ತು ಸಾಯ್ತಾರ ನಿಜವಾಗಿ ಬಲಿಪಶು ಆಗ್ತಾರೋ ಇವ್ರು ನಮ್ದಂತ ಜನ ಯಾರು ನಂಬಿದ್ರು ಇವ್ರಿಗೆ? ಇವ್ರ ನಂಬಿಕೆ ಇವತ್ತು ನಂಬಿ ಇವ್ರ ಸರ್ಕಾರ ತಂದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೋದೇನೋ, ಒಳ್ಳೊಳ್ಳೆ ಕಾರ್ಯಕ್ರಮ ತರ್ಬೋದೇನೋ. ಎಲ್ಲೋ ಒಂದ್ ಕಡೆ ಅವರು ದೇವರಾಜ ಅರಸು ಅವ್ರ ತರ ನೆನ್ಸ್ಕೊಂಡ್ಬಿಟ್ಟಿದ್ರು ರಾಜ್ಯದ ಜನ. ಎಲ್ಲರೂ ಸಿದ್ದರಾಮಯ್ಯರು ದೇವರಾಜ ಅರಸು ತರ ಕಾರ್ಯಕಲ್ಪಗಳು ಮಾಡ್ಬೋದು ಈ ಸರ್ಕಾರ ತರನಂತೇಳಿ ಇವತ್ತು ಮೈತ್ರಿ ಸರ್ಕಾರ ತಂದಾಗ ಜಗ್ಗಾಟಗಳು ಮತ್ತೆ ಏನು ರೆಸಾರ್ಟ್ ರಾಜಕೀಯ ಆಗುತ್ತೆ. ಬೇಡ, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ಏಕ ಸರ್ಕಾರ ತರಬೇಕಂತ ಚಿಂತೆಯಲ್ಲಿದ್ದಂತ ರಾಜ್ಯದ ಕರ್ನಾಟಕ ಜನ ಇವತ್ತು ಸತ್ಯಾಂಶಗಳು ಕಣ್ಣಾರ ನೋಡ್ತಾ ಇದ್ರೆ ಜೈಲ್ಗೆ ಹೋಗಿ ಬಂದಿರೋನು ಕೂಡ ಇವತ್ತು ಇಷ್ಟು ಒಂದು ಸದನ ನಡೆಯೋದು ವರ್ಷದಲ್ಲಿ 3 ಸಲ ನಡೆಯುತ್ತೆ. ಒಂದು ಬಜೆಟ್ ಸದನ ನಡೆಯುತ್ತೆ, ಒಂದು ಚಳಿಗಾಲದಲ್ಲಿ ನಡೆಯುತ್ತೆ, ಒಂದು ಮಳೆಗಾಲದಲ್ಲಿ ನಡೆಯುತ್ತೆ. ಈ 3 ಸದನದಲ್ಲಿ ಕೂಡ ಇಂಥ ಒಂದು ಕ್ರಿಮಿನಲ್ನ ಕರ್ಕೊಂಡ್ಬಂದು ನೀವು ಸಚಿವರು ಮಾಡಿ ಅದ್ರ ಬಗ್ಗೆ ನೀವು ಹೋರಾಟನ ನೀವು ಸಮರ್ಥಿಸ್ಕಿದ್ರೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕಾಗಿದೆ. ಇವತ್ತು ಆರ್ಥಿಕ ದಿವಾಳಿಯಾಗಿರೋ ಸರ್ಕಾರದಲ್ಲಿ ಈ ರೀತಿಯಾಗಿ ನಡ್ಕೊಂತ ಇರೋದಿದೆಲ್ಲ ಅಕ್ಷಮ ಅಪರಾಧ. ಇದು ರಾಜ್ಯದ ಜನ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಸಂಸಲ್ಲ ಮೇಡಮ್. ಇದು ರೈಟ್. ಕಾಂಗ್ರೆಸ್ ವಕ್ತಾರರು ಪದ್ಮಪ್ರಸಾದ್ ಜೈನ್ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪದ್ಮಪ್ರಸಾದ್ ಅವ್ರಿಗೆ, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ರೈಟ್. ಹಾಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ ನಿಮ್ಮ ಜೊತೆ. ರಾಜಕೀಯ ಚಿಂತಕರು ದೀಪಾ ಸಜಿತ್ ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ದೀಪಾ ಸಜಿತ್ ಅವ್ರಿಗೆ. ನಮಸ್ಕಾರ ಮೇಡಮ್. ಹಾಗೇರಿ ಸಂಪರ್ಕದಲ್ಲಿ ದೀಪಾ ಅವರೇ, ಮಾತಾಡ್ತೀನಿ. ರೈಟ್. ಕೇಶವ್ ಕುಮಾರ್ ಅವರೇ, ನೀವು ಹೇಳಬೇಕು, ಯಾವ ಮಾನದಂಡದಲ್ಲಿ ಸಂಪುಟಕ್ಕೆ ಸೇರಿಸ್ಕೊಂಡ್ಬಿಟ್ರು ನಾಗೇಂದ್ರ ಅವ್ರನ್ನ ಪ್ರಹಸನ ಮಾಡ್ಕೊಂಡಿದ್ದಾರೆ ಅಂತ? ಕಳಸತಿ ಒಂದು ಸಬ್ಜೆಕ್ಟು ಇದೆ, ವಾಲ್ಮೀಕಿ ಅಭಿವೃದ್ಧಿ ಹಗರಣ, ಆಗೊಂದು ಪ್ರೊಟೆಸ್ಟು, ರಾಜೀನಾಮೆ. ಈ ಸತಿನೂ ಪ್ರೊಟೆಸ್ಟಲ್ಲಿ ಕಳೆದು ಹೋಗ್ಲಿ ಅಂತಾನ ಇದೇನು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಹೆಂಗೆ? ಅದು ಏನು ಮಾನದಂಡ ಅನ್ನೋದು ಕಾಂಗ್ರೆಸ್ ಸರ್ಕಾರನೇ ಹೇಳಬೇಕಾಗುತ್ತೆ. ನೋಡಿ, ಈಗ DK-ಶಿ ಅವರು ಸರ್ಕಾರ ಬಂದಮೇಲೆ ಅವರು ಸರ್ಕಾರ ಮೊದಲನೇದಾಗಿ ಹಳಿ ತಪ್ಪಿದೆ ಅನ್ನೋಕ್ಕೆ ಇದೇ ನಾಗೇಂದ್ರ ಪ್ರಕರಣನೇ ಒಂದು ಉದಾಹರಣೆ. ನೋಡಿ, DK-ಶಿ ಅವ್ರು ಏನೇ ಒಂದು ಘೋಷಣೆ ಕೊಟ್ಟರು ಅದು ನಿಜವಾಗ್ಲೂ ಬರೀ ಘೋಷಣೆ ಅಷ್ಟೇನಾ ಅಥವಾ ಆಚರಣೆಗ ಅನ್ನೋದನ್ನು ಅದು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಏನಂತಂದರೆ ಅವರು ಮುಖ್ಯಮಂತ್ರಿ ಆಗಿದ ತಕ್ಷಣ ಹೇಳಿದ್ರು ವಿ ಹ್ಯಾವ್ 0 ಟಾಲರೆನ್ಸ್ ಟು ಕರಪ್ಷನ್ ಅಂತ ಹೇಳಿದ್ರು. 0 ಟಾಲರೆನ್ಸ್ ಟು ಕರಪ್ಷನ್ ಅಂತಂದರೆ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಆರೋಪಿ ಆಗಿರೋಂಥ ಒಂದು ವ್ಯಕ್ತಿನ ತಗೊಂಡ್ಬಂದ್ಬಿಟ್ರು ಅವರು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತಾರೆ ಅಂತಂದರೆ ಇದು 0 ಟಾಲರೆನ್ಸ್ ಹೇಗಾಯಿತು? ಅದು ಪ್ರಶ್ನೆ ಅಲ್ವಾ? ಯಾಕಂದರೆ ಅದ್ರ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ನವರು. ಈಗ ಇನ್ನೊಂದೇನೆಂದರೆ ಇವರು ನೋಡಿ, ಅಥವಾ ಈಗ ಇವ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಅವ್ರ ಪರಮಾಧಿಕಾರ ಇರುತ್ತೆ, ಅವರೊಂದು ಸಚಿವ ಸಂಪುಟನ ಅವರು ಯಾರು ಇರಬೇಕೋ ನಿರ್ಧರಿಸ್ಬೋದು. ಈ 140 ಜನದಲ್ಲಿ ಅವ್ರಿಗೆ ಬೇರೆ ಇನ್ಯಾರೋ ಒಂದು ವ್ಯಕ್ತಿ ಸಿಕ್ಕಲೇ ಇಲ್ವಾ ಸಮರ್ಥರು? ಅದಾದ ಈ ಪೋಸ್ಟ್ ಬೇಕಾಗಿರೋಂಥವ್ರು ನಾಗೇಂದ್ರನ್ನೇ ಮತ್ತೆ ತಗೊಂಡ್ಬರ್ಬೇಕಾಗಿತ್ತ? ಆಮೇಲೆ ಇವತ್ತು ಪರಮೇಶ್ವರ್ ಅವರು BJP-ನವ್ರನ್ನ ಮತ್ತೆ JDS-ನವ್ರನ್ನ ಯಾಕೆ ಕೊಡಬೇಕು ಅಂತ ಕೇಳಿ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಅವ್ರನ್ನ ಕೇಳೋದಂದ್ರೆ ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀರಿ ಸಂಪುಟದಲ್ಲಿ ಅಂತ ಅವ್ರು ಉತ್ತರ ಕೊಡಲಿ ಫಸ್ಟು. ಅದು ಪ್ರಶ್ನೆ ಇದೆ. ಯಾಕಂದರೆ ಒಂದು ಆರೋಪಿಯಾಗಿ ಕೋರ್ಟಲ್ಲಿ ಕೇಸ್ ಎದುರಿಸ್ತಾ ಇರೋ ಅವ್ರನ್ನ ತಗೊಂಬಂದು ಯಾಕೆ ಇಟ್ಕೋಬೇಕು? ಅದೊಂದು ಪ್ರಶ್ನೆ ಅವ್ರು ಉತ್ತರ ಕೊಡಬೇಕಾಗುತ್ತೆ. ಅದೇ ಹೇಳ್ತಾರೆ 0 ಟಾಲರೆನ್ಸ್ ಕರಪ್ಷನ್ ಅಂತ ಯಾಕೆ ಹೇಳ್ಕೊತೀರಾ? ಸ್ವಲ್ಪ ಕರಪ್ಷನ್ ಮಾಡಿರೋರ್ನ ಇಟ್ಕೋತೀವಿ, ಇಲ್ಲ ಅಂತ ಹೇಳ್ಬಿಡ್ಲಿ ಬೇಕಾದ್ರೆ. ಅದಾದ್ಮೇಲೆ ಈಗ ಇನ್ನೊಂದೇನಂತಂದ್ರೆ ಈ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದನ್ನೊಂದು ತಗೊಂಡ್ಬರ್ತಾ ಇದ್ದಾರೆ. ಅಂದ್ರೆ ನಾಗೇಂದ್ರ ಬಿಟ್ಟು ನಾಯಕ ಸಮುದಾಯದ್ದು ಬೇರೆ ಇನ್ಯಾರು ಶಾಸಕರು ನಿಮ್ಮಲ್ಲಿ ಇಲ್ವಾ? ಟೈಮ್ MLA ಅನ್ಸ್ಕೊಂಡ್ರೆ NY ಗೋಪಾಲ್ ಕೃಷ್ಣ ಇದ್ದಾರೆ, ಹಿರಿಯರಿದಾರಲ್ಲ, ಬರ್ಬೋದಲ್ವಾ? ಅವ್ರಿಗೂ ಅವಕಾಶ ಕೊಡ್ಬೋದಲ್ಲ? ಅವ್ರು ಕೊಟ್ಟಿಲ್ಲ ಅಲ್ಲ. ರಾಜಣ್ಣ ಅವರು ಈ ಹಿಂದೂ ಸಂಪುಟದಲ್ಲಿದ್ರು, ಅವ್ರನ್ನ ಕೈ ಬಿಟ್ಟಿದ್ರು, ಆದ್ರೆ ಮತ್ತೆ ಅವ್ರನ್ನ ಸೇರಿಸ್ಕೊಂಡಿಲ್ಲ. ಅಂದ್ರೆ ರಾಜಣ್ಣ ಅವರು ಮಾಡಿದ್ದ ತಪ್ಪು ನಾಗೇಂದ್ರ ಅವ್ರಿಗಿಂತ ಬಹಳ ದೊಡ್ಡ ತಪ್ಪು ಮಾಡಿದ್ರ?
ನಾಗೇಂದ್ರ ರಾಜಣ್ಣ ಅವ್ರು ಕೊಟ್ಟಿದ್ದು ಒಂದೇ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ ಇವಾಗ ನಮ್ಮ ಸರ್ಕಾರನೇ ಮಾಡಿದ್ದು ಒಂದು ಇದನ್ನ ಇಟ್ಕೊಂಡು ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಅವ್ರಿಗೆ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅವ್ರನ್ನ ಸಂಪುಟದಿಂದ ಹೊರಗಡೆ ಇಡ್ತೀರಾ, ಮತ್ತೆ ಅವಳನ್ನ ಹೊರಗಡೆನೂ ಸೇರ್ಕೊಳ್ಳಲ್ಲ. ಸಹಜವಾದ ಅದೇ ಮಾತಷ್ಟೇ. ಆಯ್ತಾ, ಇದು ಸಮುದಾಯ ಅಂತ ಅನ್ನೋದು ಇವ್ರಿಗೆ ಒಂದು ನೆಪ ಮಾತ್ರ ಅಷ್ಟೇ. ಕ್ಯಾಬಿನೆಟ್ ಯಾವ ಆಧಾರದಲ್ಲಿ ಆಗಿದೆ, ಯಾವ ಮಾನದಂಡದಲ್ಲಿ? ಅದು ಒಳ್ಳೆ ಪ್ರಶ್ನೆ. ಯಾವ ಮಾನದಂಡ ಅನ್ನೋದು ಅವರೇ ಹೇಳ್ಬೇಕು. ಇದು ಏನಂತಂದ್ರೆ ನೋಡಿ, ನಾವು ಅಬ್ಸರ್ವ್ ಮಾಡ್ದಂಗೆ ನಾವು ಹೇಳ್ತಿದೀವಿ. ನಾನು ಈ ಹಿಂದೆ ಒಂದು ಡಿಬೇಟ್ ಅಲ್ಲೇ ಹೇಳಿದ್ದೆ, ಈ ಸತಿ ಕೌನ್ಸಿಲಿಂಗ್ ನಡೆದಿದೆ ಅಷ್ಟೇ ಈ ಸಚಿವ ಸಂಪುಟದಲ್ಲಿ. ಅದರಲ್ಲಿ ಕೆಲವರಿಗೆ ಮೆರಿಟ್ ಸೀಟ್ ಕೊಟ್ಟಿದ್ದಾರೆ, ಕೆಲವರಿಗೆ ಪೇಮೆಂಟ್ ಸೀಟು, ಕೆಲವರಿಗೆ ಮ್ಯಾನೇಜ್ಮೆಂಟ್ ಕೋಟ ಅಂತ. ಯಾರು ಹೆಚ್ಚು ಪೇಮೆಂಟ್ ಕೊಟ್ಟಿದ್ದಾರೋ ಪಕ್ಷಕ್ಕೋ ಅಥವಾ ಇನ್ನೊಬ್ರಿಗೋ ಅದು ಅವ್ರಿಗೆ ಕೊಟ್ಟಿದ್ದಾರೆ. ಬಹುಶಃ ಈ ನಾಗೇಂದ್ರ ಯಾವ್ದು ಪೇಮೆಂಟ್ ಕ್ಯಾಟಗರಿನೋ ಅಥವಾ ಮೆರಿಟ್ ಇದು ಮ್ಯಾನೇಜ್ಮೆಂಟ್ ಕೋಟಾ ಇಂದನೋ ಬಂದಿರ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಪ್ರಮುಖವಾದ ಒಂದು ಪ್ರಶ್ನೆ ಇಲ್ಲಿ ಹೇಳೋದೇನಂತಂದ್ರೆ, ನಾಗೇಂದ್ರ ಇನ್ನೊಂದು ಕರ್ಕೊಂಡ್ ಬಂದಿರೋದಕ್ಕೆ ಪೇಮೆಂಟ್ ಒಂದೇ ಕಾರಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನಂತಂದ್ರೆ ನೋಡಿ, ಈ ಇಡೀ ಒಂದು ಭ್ರಷ್ಟಾಚಾರ ಪ್ರಕರಣ ಏನಿದೆ ಇದರಲ್ಲಿ ಮುಖ್ಯ ಪಾತ್ರಧಾರಿ ನಾಗೇಂದ್ರ, ಇದರ ಸೂತ್ರಧಾರಿಗಳು ಬೇರೆ ಇದ್ದಾರೆ. ಅವ್ರು ಯಾಕಂದ್ರೆ ಇವಾಗ ಇವರು ಆಕ್ಟರ್ ಅಷ್ಟೇ, ಹಿಂದೆ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಬೇರೆ ಇದ್ದಾರೆ. ಇವ್ರನ್ನೇನಾದ್ರೂ ಕ್ಯಾಬಿನೆಟ್ ತಗೊಳ್ಳದೇ ಇದ್ರೆ, ಇವ್ರೇನಾದ್ರು ಬಾಯ್ ಬಿಟ್ರೆ ಆ ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾನು ಅದೊಂದು ಕಾರಣದಿಂದಾನು ಇವ್ರು ತಗೊಂಡ್ಬಂದಿರ್ಬೋದು. ಬಹುಶಃ ನಾಗೇಂದ್ರ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಕೂಡ ಇಲ್ಲಿ ಬಂದಿರೋಕ್ಕೆ ಬಹಳಷ್ಟು ಸಾಧ್ಯತೆಗಳಿದಾವೆ. ಹಾಗಾಗಿ ಇದು ದುಡ್ಡು ಕೊಟ್ಟಿದ್ದಾರೆ ಪಕ್ಷಕ್ಕೆ ಅಥವಾ ಒಂದು ಪೇಮೆಂಟ್ ಕ್ಯಾಟಗರಿಯಲ್ಲಿ ಬಂದಿದ್ದಾರೆ ಅನ್ನೋದು ಒಂದೇ ಕಾರಣ ಅಲ್ಲ. ಬಹುಶಃ ನಾಗೇಂದ್ರ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು. ಯಾಕಂದ್ರೆ ಇವ್ರಿಗಿಂತ ಹಿರಿಯರಾಗಿರೋರು, 6 ಟೈಮ್ ML ಆಗಿರೋ ಅಂತ ಒಬ್ಬೊಂದು ಎನ್.ವೈ. ಗೋಪಾಲಕೃಷ್ಣ ಅವ್ರನ್ನ ಕಡೆಗಣಿಸ್ಬಿಟ್ಟು ಇವ್ರಿಗೆ ಮತ್ತೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ. ರೈಟ್. ಪದ್ಮಪ್ರಸಾದ್ ಅವರೇ, ನೀವು ಹೇಳಬೇಕು, ಕಾಂಗ್ರೆಸ್ ಅಂದ್ರೆ ಒಂದು ತತ್ವ, ಒಂದು ಸಿದ್ಧಾಂತ ಇದೆ, ಒಂದು ಶಿಸ್ತಿದೆ, ಜನಪರ ಕಾಳಜಿ ಹೊಂದಿದೆ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಾದ್ರೂ ಕೂಡ ಅಳದು ತೂಗಿ ತಗೋತಾರೆ. ಕರ್ನಾಟಕ ಕಾಂಗ್ರೆಸ್ ವಿಚಾರಕ್ಕೆ ಬರುವುದಂತೂ ಹಿರಿಯರೇ ಬಹಳಷ್ಟು ಮಂದಿ ಇದ್ದಾರೆ. ಜನಕ್ಕೊಂದು ಸೌಕರ್ಯ ಸೌಲಭ್ಯ ಸಿಗಬಹುದು ಅನ್ನುವಂಥ ನಿರೀಕ್ಷೆಯ ನಡುವೆ ಸಂಪುಟದಲ್ಲಿ ಎಡವುತ್ತು ಅಂತ ಅನ್ಸುತ್ತೆ. ಗೊತ್ತಾಗ್ತಾ ಇದೆ ಅದು. ನಾಗೇಂದ್ರ ಅವರು ಕಳೆದ ಸಂಪುಟದಲ್ಲಿ ರಾಜೀನಾಮೆ ಕೊಟ್ಟವ್ರನ್ನ ಮತ್ತೆ ನೀವು ತಗೋತೀರಿ ಅನ್ನೋದಾದ್ರೆ ಯಾವ ಮಾನದಂಡದಲ್ಲಿ? ನಿಮ್ಗೇನು ಅನ್ಸುತ್ತೆ ಪದ್ಮಪ್ರಸಾದ್ ಅವರೇ? ಮೇಡಮ್ ನಮಸ್ಕಾರ. ಆಗ್ಲೇ ತಾವು ನಿಮ್ಮ ಆಡಿಯೋ ನನಗೆ ಕೇಳಿಸ್ತಾ ಇಲ್ಲ. ಸೌಂಡ್ ಕೇಳ್ತಾ ಇಲ್ವಾ? ಹಲೋ, ಮಾತಾಡಿ ಈಗ. ಹಲೋ, ಕೇಳ್ತಾ ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ಓಕೆ. ತಾವು ಪ್ರಥಮವಾಗಿ ಹೇಳಿದ್ರಿ ಮೇಡಮ್, ರಾಜ್ಯದಲ್ಲಿ ಹಲವೆಡೆ ಬರ ಇದೆ ಅಂತ, ಬರ ಪೀಡಿತ ಪ್ರದೇಶಗಳಿದೆ ಹಾಗೂ ಕೆಲವೆಡೆ ನೆರೆ ಕೊಟ್ಟಿದೆ ಇದೆ. ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ಸದನದಲ್ಲಿ ವಿಧಾನಸಭೆ ಅಧಿವೇಶನಕ್ಕೆ ಕರೆದಿದ್ದೇವೆ. ಈ ಅಧಿವೇಶನದಲ್ಲಿ ವಿಪಕ್ಷಗಳು ಚರ್ಚೆಗಳನ್ನ ಮಾಡಬಹುದು, ಜನಪರ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನ ಮಾಡಬಹುದು, ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದು. ಆದ್ರೆ ಇಲ್ಲಿ ಏನಾಗ್ತಿದೆ, ಕೇವಲ ಒಂದು ನಾಗೇಂದ್ರ ಅನ್ನೋ ಅವರ ಹೆಸರನ್ನ ಅವರ ರಾಜೀನಾಮೆಗೆ ಪಟ್ಟು ಹಿಡಿದ್ಬಿಟ್ಟು ಅದನ್ನೇ ನಡೆಯದೆ ಬಿಡುವುದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಬಹುಶಃ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಏನ್ ಕೊಟ್ರು ಅದಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಇವರಿಗೆ ಬಹುಶಃ ಬಿಜೆಪಿ ಹೈಕಮಾಂಡ್ ಇಂದ ಒತ್ತಡ ಇದೆ, ಇಲ್ಲಿ ಯಾವ್ದಾದ್ರು ಒಂದು ರಾಜೀನಾಮೆ ಪಡಿಬೇಕು ನೀವು ಅಂತ. ಅದಕ್ಕೋಸ್ಕರ ನಾಗೇಂದ್ರ ಅವರ ರಾಜೀನಾಮೆಗೆ ಇವರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಿ. ಆಮೇಲೆ ಏನ್ ಇವರ ಪಾದಯಾತ್ರೆ ಇದೆಲ್ಲ, ಬಿಡದಿ ಪಾದಯಾತ್ರೆನ ನಾವು ನೋಡಿದೀವಿ. ಏನಾಯ್ತು ಬಿಡದಿ ಪಾದಯಾತ್ರೆ, ಮಧ್ಯದಲ್ಲಿ ಯಾಕೆ ನಿಂತೋಯ್ತು ಅಂತ. ಹಾಗಾಗಿ ಈ ಪಾದಯಾತ್ರೆಗಳು ಯಾವುದು ನಡೆಯುವುದಿಲ್ಲ. ಆಮೇಲೆ ಹೇಳ್ತಾ ಇದ್ರು ನಿಜ ಹೋಗ್ತೇವೆ, ಅವರು 6 ಸಲ ಗೆದ್ದಿದ್ದಾರೆ, ಬಹಳ ಹಿರಿಯರು, ಸಿಗಬೇಕಿತ್ತು. ಏನಾಗುತ್ತೆ, ಕೆಲವು ಸಲ 140 ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಶಾಸಕರು, MLA-ಗಳು, MLC-ಗಳು 40 ಜನ ಇದ್ದಾರೆ. ಆಲ್ಮೋಸ್ಟ್ 180 ಜನರಲ್ಲಿ ನಾವು ಕೊಡ್ಲಿಕ್ಕೆ ಆಗೋದು ಕೇವಲ 33 ಜನಕ್ಕೆ ಮಂತ್ರಿಗಳ ಸಚಿವರನ್ನಾಗಿ ಮಾಡ್ಲಿಕ್ಕೆ. ಹಾಗಾಗಿ ಒತ್ತಡ ಇರ್ತದೆ. ಕೆಲವರಿಗೆ ಅವಕಾಶ ಸಿಕ್ಕಿದೆ, ಕೆಲವರು ನ್ಯಾಯವಾಗಿ ಸಿಗ್ಬೇಕಿದ್ರು ಸಿಕ್ಕಿಲ್ಲ. ಹಾಗಾಗಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಇತ್ತಲ್ಲ, ರಾಜೀನಾಮೆ ಕಳೆದ ಸಲನೇ ಕೊಟ್ಟಿದ್ರು. ಆಮೇಲೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರನ್ನು ಮರಳಿ ತಗೋಬೇಕು ಅನ್ನೋಂತ ಒಂದು ಅವಕಾಶ ಇತ್ತು, ಅವಾಗ ತಗೊಳ್ಳೋಕೆ ಆಗಿರ್ಲಿಲ್ಲ. ಈಗ ಅದನ್ನ ತಗೊಂಡಿದ್ದಾರೆ ಅವರನ್ನ. ಪದ್ಮಪ್ರಸಾದ್ ಅವರೇ, ಆ 180ರಲ್ಲಿ ಜರಡಿ ಹಾಕಿದಾಗ ಕಡಿಮೆ ಭ್ರಷ್ಟಾಚಾರ ಮಾಡಿದವರು ನಿಮಗೆ ಬರೀ 33 ಈ ಸತಿ ಸಿಕ್ಕಿದ್ದ? ಏನಂತ ಅರ್ಥ ಮಾಡ್ಕೋಬೇಕು? ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಸಂಪುಟದಲ್ಲಿ ಸೇರಿಸ್ಕೊತೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಆಶ್ಚರ್ಯ ಆಗತ್ತೆ. ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ನಾವು ಹೆಂಗೆ ಸಮರ್ಥನೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಏನ್ ಸರ್ ಇದು? ಕಾಂಗ್ರೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಅಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ನಿಮಗೆ ನಂಬಿಕೆ ಇಟ್ಟು. ಆರೋಪಿಗಳನ್ನ ಬಿಡಿ,
ಸ್ವಚ್ಛ ರಾಜಕಾರಣ ಮಾಡೋರನ್ನ ಸಂಪುಟದಲ್ಲಿ ಸೇರ್ಕೊಳ್ಳಿ, ಒಳ್ಳೆ ಆಡಳಿತವನ್ನು ಕೊಡಿ, ಅವಕಾಶಗಳಿದ್ರು ಯಾಕೆ ಈ ತರದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ? ನಿಜ ಮೇಡಮ್, ರಾಜಕೀಯದಲ್ಲಿ ಈ ರೀತಿಯ ಸನ್ನಿವೇಶಗಳು ಬರ್ತವೆ. ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡ್ಲಿಕ್ಕೆ ಮುಂಚೆನೆ ವಿಪಕ್ಷಗಳು ಹೇಳ್ಬೇಕಿತ್ತು ಅವ್ರನ್ನ ಮಾಡಬಾರ್ದು ಅಂತ. ಮಾಡಿದ ಮೇಲೆ ಕನಸು ಬಿದ್ದಿರುತ್ತಾ ಸರ್? ಮೊದಲು ಹೇಳ್ಬೋದು. ಪ್ರತಿಪಕ್ಷದವರಿಗೆ ಕನಸು ಏನಾದ್ರೂ ಬಿದ್ದಿರುತ್ತಾ ನಾಗೇಂದ್ರ ಅವರು ಸಂಪುಟದಲ್ಲಿ ಇರ್ತಾರೆ ಇರೋದಿಲ್ಲ ಅಂತ ಹೇಳಿ? ನಿಮ್ಮಲ್ಲೇ ಗೊತ್ತಿಲ್ಲ, ಕಾಂಗ್ರೆಸ್ನವ್ರಿಗೆ ಎಷ್ಟೋ ಜನ ಗೊತ್ತಿಲ್ಲ ಲೆಟರ್ ಹೆಡ್ ಒಳಗೆ ಯಾವ್ಯಾವ ಹೆಸರು ಬರುತ್ತೆ ಅಂತ ಹೇಳಿ. ಕೊನೆ ಮೂಮೆಂಟ್ ಅಲ್ಲಂತೂ ತಕ್ಕಡಿಗೆ ಹಾಕದಂಗೆ, ಕಪ್ಪೆಗಳನ್ನ ಹಾಕದಂಗೆ ಹೆಸರು. ಪಾಪ ಗಾಯತ್ರಿ ಶಾಂತೇಗೌಡರು, ಐ ರಿಯಲಿ ವೆರಿ ಸಾರಿ ಟು ಸೇ ದಿಸ್, ಅವರು ಒಳ್ಳೆ ಸೀರೆ ತಗೊಂಡು ಬರೋಣೇನೋ ಸಚಿವ ಸಂಪುಟದಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ರು ಏನೋ, ಕೊನೆ ಮೂಮೆಂಟ್ ಅಲ್ಲಿ ಅವರಿಗೆ ಆಶ್ಚರ್ಯ, ಅವರು ಸಚಿವ ಕೇಳೇ ಇರ್ಲಿಲ್ಲ, ಸಚಿವರಾಗ್ಲಿ. ಅದೇ ನೀವು ಆಸೆ ತೋರಿಸಿ ಮೋಸ ಮಾಡಬಾರ್ದಿತ್ತು ಒಬ್ಬ ಹೆಣ್ಮಕ್ಳಿಗೆ. ಇಲ್ಲ ಮೋಸ ಮಾಡಿಲ್ಲ, ಅದು ಹೆಣ್ಮಕ್ಳಿಗೆ ಮೀಸಲಾಗಿರುವಂತದ್ದು, ಹೆಣ್ಮಕ್ಳಿಗೆ ಸಿಗುತ್ತೆ. ಅದ್ರ ಬಗ್ಗೆ ಏನೋ ಮೇಡಮ್ ನೀವು ವರಿ ಮಾಡಬೇಡಿ, ಅದು ಗ್ಯಾರಂಟಿ ಕೊಡ್ತೇವೆ ನಾವು. ಹಾಗಾಗಿ ಏನು ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ, ಪ್ರಶ್ನೆಯನ್ನ ಕೇಳಿ, ಎಲ್ಲಿ ಕೇಳಿ, ಸದನದಲ್ಲಿ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಸದನ ಸುಸೂತ್ರವಾಗಿ ನಡಿಬೇಕು. ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ನಾವು ಇದು ಮಾಡ್ಬೇಕು. ತುಂಗಭದ್ರಾ ಡ್ಯಾಮ್ ಅಲ್ಲೂ ನೀರಿಲ್ಲ, ಅನೇಕ ಡ್ಯಾಮ್ KRS ಅಲ್ಲಿ ನೀರಿಲ್ಲ, ಇದ್ರ ಬಗ್ಗೆ ಚರ್ಚೆಗಳು ಮಾಡ್ಬೇಕು. ತಮಿಳುನಾಡಿನ ಅಲ್ಲಿ ಒತ್ತಡ ಇದೆ ಕಾವೇರಿ ನೀರು ಬಿಡ್ಲಿಕ್ಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಮೇಕೆದಾಟಿನ ಇಶ್ಯೂ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದೆಲ್ಲ ಬಿಟ್ಟು ಬಿಜೆಪಿ ಅವರು ಹೌದೌದು, ಕರೆಕ್ಟ್, ಒಳ್ಳೆ ಪ್ರಶ್ನೆ. ನಾಗೇಂದ್ರ ಅವರೇ ಸಚಿವ ಸಂಪುಟದಲ್ಲಿ ಯಾಕೆ ಇರಬೇಕು ಅನ್ನೋದಕ್ಕೆ ಒಂದು ಕಾರಣ ಕೊಡಿ ಮೇಡಮ್. ಹೇಳ್ತೀನಿ, ಒಂದೇ ಮಾತು ಹೇಳ್ತೀನಿ, ಏನಂದ್ರೆ ಇಲ್ಲಿ ವಿಪಕ್ಷದಲ್ಲಿ ಉತ್ತಮ ಸಂಸದೀಯ ಪಟುಗಳಿಲ್ಲ ಚರ್ಚೆ ಮಾಡ್ಲಿಕ್ಕೆ ವಿಧಾನಸಭೆಯಲ್ಲಿ. ಅದಕ್ಕೋಸ್ಕರ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಇವರು ಈ ತರ ಡಂಬರಾಟ ಮಾಡ್ತಿದ್ದಾರೆ. ನಿಮ್ಮ ಪ್ರಶ್ನೆ ನೇರವಾದ ಪ್ರಶ್ನೆ, ನಾಗೇಂದ್ರ ಅವರೇ ಸಚಿವ ಸಂಪುಟದಲ್ಲಿ ಯಾಕೆ ಇರಬೇಕು ಅಂತ ಹೇಳಿ. ಯಾಕಿರ್ಬೇಕಂತ ಮಾಡಿದ್ದಾರೆ, ಯಾಕೆ ಹೈಕಮಾಂಡ್ ಕೊಟ್ಟಿದ್ದೆ, ಕುಮಾರ್ ಅವರು ಮಾಡಿದ್ದಾರೆ. ಮತ್ತೆ ಝೀರೋ ಟಾಲರೆನ್ಸ್ ಕರಪ್ಷನ್ ಅಂತ ಯಾಕೆ ಹೇಳ್ತೀರಾ? ಮತ್ತೆ ಝೀರೋ ಟಾಲರೆನ್ಸ್ ಯಾಕೆ? ಭ್ರಷ್ಟಾಚಾರ ಪ್ರಕರಣದಲ್ಲಿ ಒಂದು ಆರೋಪಿ ಆಗಿರೋಂತ ಒಂದು ವ್ಯಕ್ತಿನ ಯಾಕೆ ಹೆಂಗ್ ಸಚಿವ ಸಂಪುಟದಲ್ಲಿ ಇಟ್ಕೋತೀರಾ ನೀವು? ರೈಟ್, ಯಾಕಂದ್ರೆ ಅದು ಹೈಕಮಾಂಡ್ ನಿರ್ಧಾರ. ಪಾಪ ಇವರು ಪ್ರಶ್ನೆ ಮಾಡಕ್ಕೆ ಹೇಳಿ, ಝೀರೋ ಟಾಲರೆನ್ಸ್ ಹೆಂಗಾಯ್ತು ಇದು? ಓಕೆ, ಗಾಟ್ ಇಟ್. ದೀಪಾ ಸಜಿತ್ ಅವರು ಮಾತಾಡ್ತಾರೆ. ದೀಪಾ ಸಜಿತ್ ಅವರೇ, ನೀವು ಹೇಳಬೇಕು. ಓಕೆ ಪದ್ಮಪ್ರಸಾದ್ ಅವರೇ, ಗಾಟ್ ಇಟ್, ನಿಮ್ಮ ಆನ್ಸರ್ ನನಗೆ ಸಿಕ್ತು. ಓಕೆ ಪದ್ಮಪ್ರಸಾದ್ ಅವರೇ, ಇನ್ನೊಬ್ರಿದ್ದಾರೆ, ಮಾತಾಡ್ತೀನಿ ನಿಮ್ ಜೊತೆ, ಮತ್ತೆ ನಾನು ಸಂಪರ್ಕಕ್ಕೆ ಸಿಗ್ತೀನಂತೆ. ದೀಪಾ ಅವರು, ನೀವು ಹೇಳಬೇಕು. ಸಚಿವ ಸಂಪುಟ ಅಂದಾಗ ಜನಸೇವೆಯನ್ನ ಮಾಡೋದಕ್ಕೆ ಒಂದು ಕಲ್ಪಿಸಿಕೊಟ್ಟಿರುವಂತಹ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಆರೋಪಿ ಸ್ಥಾನದಲ್ಲಿರೋರು, ಭ್ರಷ್ಟಾಚಾರದಲ್ಲಿ ಭಾಗಿಯಾಗೋರು, ಇಂಥ ಒಂದು ಸನ್ನಿವೇಶ ಎದುರಾದಾಗ ಕರ್ನಾಟಕಕ್ಕೆ ಅಥವಾ ಮತದಾನ ಮಾಡಿದಂಥ ಮತದಾರ ಪ್ರಭುಗಳಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಹೇಳಿ, ಎಟ್ ದ ಸೇಮ್ ಟೈಮ್ ಅಷ್ಟು ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರಪ್ಪ, ಆದರೂ ಕೂಡ ಒಂದು ಉತ್ತರ ಕೊಡೋದಿಲ್ಲ ಅಂದರೆ ಇಲ್ಲ ಮುಂದುವರಿತಾರೆ, ಇಲ್ಲ ರಾಜೀನಾಮೆ ಕೊಡ್ತಾರೆ. ಈ ಕ್ಲಾರಿಟಿ ಕೊಡ್ಬೋದಿಲ್ಲ ಕಾಂಗ್ರೆಸ್. ವೈ ದೇ ಆರ್ ನಾಟ್ ಗಿವಿಂಗ್? ಯಾಕೆ ಕೊಡ್ತಾ ಇಲ್ಲ? ಮ್ಯಾಮ್, ನಾನು ಹೇಳೋದೇನಂದ್ರೆ, ಆರೋಪ ಇದೆ ಅಂತ ಹೇಳಿದ ತಕ್ಷಣ ಅವರು ಆರೋಪಿ ಆಗ್ಬೇಕು ಅಂತಿಲ್ಲ, ಮತ್ತೆ ಅವರು ರಾಜೀನಾಮೆ ಕೊಡ್ಬೇಕು ಅಂತೂ ಇರ್ಲಿಲ್ಲ. ಇದು ನಾಗೇಶ್ ಅವರು ವಿಷಯದಲ್ಲಿ ಹೇಳ್ತಿಲ್ಲ ನಾನು, ಒಟ್ಟಾಗಿ ಸಾಮಾನ್ಯವಾಗಿರೋ ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನಾವು ನಾಗೇಶ್ ಅವರ ಬಗ್ಗೆ ಮತ್ತೆ ನಾಗೇಂದ್ರ ಈಗ ಇಲ್ಲೇ ನಾವು ತಪ್ಪು ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಆರೋಪಿ ಸ್ಥಾನದಲ್ಲಿರೋರು ಅಪರಾಧಿ ಆಗಬೇಕಾಗಿಲ್ಲ, ಆರೋಪಿ ಸ್ಥಾನದಲ್ಲಿರೋರು ರಾಜೀನಾಮೆ ಕೊಡ್ಬೇಕಾಗಿಲ್ಲ ಅನ್ನುವಂಥ ವಿಶ್ಲೇಷಣೆಯನ್ನೇ ನಾವು ಒಪ್ಕೊಳ್ಳೋದಿಲ್ಲ ಮೇಡಮ್. ಈ ಹಿಂದೆ ಇದೇ ಭರತ ಭೂಮಿಯಲ್ಲಿ ರಾಜಕಾರಣಿಗಳು ಅಂತಿದ್ದವರು, ಸಚಿವ ಸ್ಥಾನದಲ್ಲಿದ್ದವರು, ಏನೋ ಒಂದು ಸಣ್ಣ ವ್ಯತ್ಯಾಸ ಆದಾಗ ಫಸ್ಟ್ ರಾಜೀನಾಮೆ ಕೊಟ್ಟು ಆ ರಾಜಕೀಯ ಬದ್ಧತೆಯನ್ನು ತೋರಿಸಿರುವಂತ ಭೂಮಿ ಇದು. ಅಂಥದ್ರಲ್ಲಿ ಆ ನೈತಿಕ ಹೊಣೆಯ ಜವಾಬ್ದಾರಿಯನ್ನ ಮರೆತು ಆರೋಪಿ ಅವರು ಅಪರಾಧಿ ಅಲ್ಲ, ಆರೋಪಿ ಸ್ಥಾನದಲ್ಲಿದ್ರೆ ರಾಜೀನಾಮೆ ಕೊಡಬೇಕು ಅಂತಿಲ್ಲ ಅನ್ನುವಂಥ ವಿಶ್ಲೇಷಣೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಪಕ್ಷ ಆಗಿದ್ರು ಸರಿ, ಆ ಬದ್ಧತೆ ಅನ್ನೋದು ಬೇಕಾಗುತ್ತೆ. ಕಾಂಗ್ರೆಸ್ಸಿಗೆ ದೊಡ್ಡ ಇತಿಹಾಸ ಆಗಿದೆ, ಆ ಇತಿಹಾಸವನ್ನ ತಿರ್ಚುವಂತ ಕೆಲಸ ಆಗ್ಬಾರ್ದು, ಆ ಇತಿಹಾಸವನ್ನ ಬೇಡ ಅಂತ ಹೇಳುವಂತ ವ್ಯವಸ್ಥೆಗಳಾಗಬಾರ್ದು. ಕಂಟಿನ್ಯೂ ಪ್ಲೀಸ್. ನಾಗೇಂದ್ರ ಅವರು, ನಾನು ಹೇಳೋ ಏನಕ್ಕೆ ಬಯಸ್ತಿದ್ದೀನಿ ಅಂದ್ರೆ, ನಾಗೇಂದ್ರ ಅವ್ರ ಬಗ್ಗೆ ಅವರು ಬೇರೆಯವರು ನಮ್ಮ ಬಿಜೆಪಿ ಮತ್ತೆ JDS ಅವರು ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಆರೋಪ ಇದ್ರೆ ಅವ್ರು ಮೊದಲು 2004 ಅಲ್ಲಿ, ಆಮೇಲೆ 2024 ಅಲ್ಲಿ ಅವರ ಸಿದ್ದರಾಮಯ್ಯ ಅವರಿದ್ದ ಸಂದರ್ಭದಲ್ಲಿ ಅವ್ರಿಗೆ ಆರೋಪ ಆಯ್ತು, ಜೈಲಾಯ್ತು, ಹೋದ್ರು, ಮತ್ತೆ ಅವ್ರು ಬೇಲೆಲ್ಲ ಆಚೆ ಬಂದ್ರು. ಸೊ ಆ
ಅದೊಂದು ಸ್ಟ್ರಾಂಗ್ ಪೊಸಿಷನ್ ಇದ್ದಿದ್ರೆ ಅವ್ರು ಜೈಲಲ್ಲೇ ಇರ್ಬೇಕಾಗಿತ್ತು, ಯಾಕೆ ಆಚೆ ಬಂದ್ರು? ಒಂದು ಪ್ರಶ್ನೆ ಅದೊಂದು. ಎರಡನೇದು, ಅವ್ರು ಆಚೆ ಬಂದ ಸಂದರ್ಭದಲ್ಲಿ ನಮ್ಮ ಅಪೋಸಿಷನ್ ಅವ್ರಿಗೆ, ಬಿಜೆಪಿ ಆಗ್ಲಿ JDS ಆಗ್ಲಿ, ಅವರಿಗೆ ಗೊತ್ತಿರ್ಲಿಲ್ವಾ ಇವ್ರು ಆರೋಪಿ, ಇವರು ಈ ತರ ಸ್ಕ್ಯಾಮ್ ಮಾಡಿದ್ದಾರೆ ಅಂತ? ಹಾಗಾಗಿದ್ರೆ ಅವರಿಗೆ ಸ್ಟ್ರಾಂಗ್ ಪೊಸಿಷನ್ ಇದ್ದಿದ್ರೆ ಅವ್ರು ಜೈಲಲ್ಲೇ ಇರ್ಬೇಕಾಗಿತ್ತು, ಯಾಕೆ ಆಚೆ ಬಿಟ್ರು? ಅದೊಂದು. ಎರಡನೇದು, ಆಚೆ ಬಂದ ಮೇಲೆ ಹೌದು ನಮ್ಮ DK ಅವರು ಈಗ ಅವರ ಹೊಸ ಮಿನಿಸ್ಟ್ರಿಯಲ್ಲಿ ಅವ್ರನ್ನ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿಕ್ ಮಿನಿಸ್ಟ್ರಿಯಾಗಿ ತಗೊಂಡಿದ್ದಾರೆ. ತಗೊಂಡ ಸಂದರ್ಭದಲ್ಲಿ ಈಗ ಇಷ್ಟು ದಿವಸ ಆಗೋಗಿದೆ, ಇಷ್ಟು ದಿವಸ ಗೊತ್ತಿರ್ಲಿಲ್ವಾ ಇವ್ರನ್ನ ತಿರ್ಗಾ ವಾಪಸ್ ತಗೊಂಡಿದ್ದಾರೆ ಅಂತ? ಸೊ ಇಂದವರೆಗೂ ಸಚಿವ ಸ್ಥಾನ ಕೊಟ್ಟು ಎಷ್ಟು ದಿವಸ ಆಯ್ತು ಮೇಡಮ್? ಇದು ಎಷ್ಟು ದಿವಸ ಆಯ್ತು ಖಾತೆ ಕೊಟ್ಟು ಅವ್ರಿಗೆ? ನಿಮ್ಮ ವಿಶ್ಲೇಷಣೆ ಏನು ಇದು? ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡ್ರೆ ಸರಿ ಅಂತೀರಾ, ತಪ್ಪು ಅಂತೀರಾ? ಯಾರ ಪರವಾಗಿ ಮಾತಾಡ್ತಾ ಇದ್ದೀರಾ? ನಿಮ್ಮ ವಿಶ್ಲೇಷಣೆ ಏನು? ಇವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡ್ರೆ ಸರಿ ಅಂತೀರಾ, ತಪ್ಪು ಅಂತೀರಾ? ಅದನ್ನ ಹೇಳಿ ಮೇಡಮ್. ನಿಮ್ಮ ಪೊಲಿಟಿಕ್ಸ್ ರಿಕ್ವೈರ್ಮೆಂಟ್ಗೆ ತಾನೆ ಇದು. ಯಾವ ರೀತಿಯಲ್ಲೂ ಪಬ್ಲಿಕ್ ಗಂತೂ ಇದೇನು ನ್ಯಾಯ ಏನು ಕೊಡ್ತಾ ಇಲ್ಲ ಯಾರು ಇಲ್ಲಿ. ಹೇಳಿ ಅದನ್ನ. ಈಶ್ವರಪ್ಪ ಅವರು ಜೈಲ್ಗೆ ಹೋಗಿರಲಿಲ್ಲ, ಅವ್ರ ಮೇಲೆ ಒಂದು ಆರೋಪ ಬರುತ್ತೆ, ರಾಜೀನಾಮೆ ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಜ್ಞಾನ ಇದೆಯಾ? ಕಾಣಿಸ್ತಿದಾರಲ್ಲ KJ ಜಾರ್ಜ್ ಅವರು ಆರೋಪ ಮುಕ್ತರಾಗಿ ಬಂದು ಕೂತ್ಕೊಂಡ್ರು, ಅಲ್ಲೇ ಇದೆ ಎಕ್ಸಾಂಪಲ್. ಆ ಎಕ್ಸಾಂಪಲ್ ಫಾಲೋ ಮಾಡಬಹುದಲ್ಲ? ಈಶ್ವರಪ್ಪ ಅವ್ರ ಮೇಲೆ ಆರೋಪ ಬಂದು ಜೈಲ್ಗೆ ಹೋಗಿಲ್ಲ, ಅವ್ರು ರಾಜೀನಾಮೆ ಕೊಟ್ಟಿಲ್ವಾ? ನೈತಿಕತೆ ಇವತ್ತು ಜೈಲ್ಗೆ ಹೋಗಿ ಬಂದಿರೋರು ಕೂಡ ನೀವು ಈ ತರ ಸಮರ್ಥಿಸ್ಕೊಂತೀರ, ನೀವು ವಿಶ್ಲೇಷಕರ? ರೈಟ್ ಮಾತಾಡ ನೈತಿಕತೆ ಇರ್ಬೇಕಲ್ಲ? ಒಂದು ಸಣ್ಣ ಬ್ರೇಕ್ ಇದೆ, ಮತ್ತೆ ಓಕೆ ನಾಗೇಂದ್ರ ಅವರೇ ವೇಟ್ ನೋಡಿದ್ರಲ್ಲ, ಒಂದ್ ಕಡೆ ನೀವು ಗಮನಿಸ್ತಾ ಇದ್ದೀರಿ, ಪ್ರತಿಪಕ್ಷಗಳು ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಯಾವ ಮಾನದಂಡದಲ್ಲಿ ಮೊದಲನೇದಾಗಿ ನೀವು ಸಂಪುಟಕ್ಕೆ ಸೇರಿಸ್ಕೊಂಡು ಉತ್ತರ ಕೊಡಿ, ಫಸ್ಟ್ ಅವ್ರು ರಾಜೀನಾಮೆ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆಡಳಿತ ಪಕ್ಷವಾಗಿ ಯಾವುದೇ ರೀತಿಯ ಉತ್ತರ ಇನ್ನೂ ಕೂಡ ಲಭ್ಯ ಆಗ್ತಿಲ್ಲ. ಈಗ ಮುಖ್ಯಮಂತ್ರಿ ವಿಷಯದಲ್ಲೂ ಕೂಡ ಲ್ಯಾಗ್ ಮಾಡಿ ಒಂದು ಉತ್ತರ ಕೊಡದೆ ಕಾಂಗ್ರೆಸ್ ನಡ್ಕೊಂಡಿತ್ತು. ಈಗ ಅದೇ ಮುಂದುವರಿತಾ ಇದೆ. ಬಟ್ ಇದ್ರ ನಡುವೆ ಏನಾಗ್ತಿದೆ ಗೊತ್ತಾ, ಬಹಳಷ್ಟು ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ಇವತ್ತು ನಾನು ಪ್ರಾಕ್ಟಿಕಲಿ ಮಾತಾಡ್ತೀನಿ. ಒಂದು ಮಧ್ಯಮ ವರ್ಗ ಅಂದಾಗ, ಮಧ್ಯಮ ವರ್ಗಕ್ಕಿಂತ ಕೆಳಸ್ತರದ ಕುಟುಂಬಗಳು 1 kg ತರಕಾರಿ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತಿದ್ರೆ ಇವತ್ತು 1/4 kgಗೆ ಬಂದಿದ್ದಾರೆ. ಬೆಲೆ ಏರಿಕೆ ಆಗಿದೆ, ಬದುಕಟ್ಕೊಳ್ಳೋದು ಕಷ್ಟ ಆಗಿದೆ. ಸ್ಟಾರ್ ಹೋಟೆಲು, ಬೀದಿ ಬದಿ ವ್ಯಾಪಾರಿಗಳು, ಅವರ ಬದುಕಂತೂ ಹೇಳುತ್ತಿರೋದು, ನಮ್ಮ ಆಫೀಸಿಗೆ ಎಷ್ಟೋ ಜನ ಬರ್ತಿರ್ತಾರೆ, ಇವತ್ತು ಬದುಕು ಎಷ್ಟು ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂತಹ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿತ್ತು. ಒಂದು ಸಬ್ಜೆಕ್ಟಿಗೆ ಸೀಮಿತ ಆಗಿದೆಯಲ್ಲ, ಅದು ಒಂದು ಹೌದು ಭ್ರಷ್ಟಾಚಾರದ ಪ್ರಕರಣವೇ, ಆದರೆ ಈ ಗಂಭೀರ ಸಮಸ್ಯೆಗಳು ಇಲ್ಲಿ ತಕಡೀಲಿ ತೂಕ ಹಾಕಿದಾಗ ಇದು ಜಾಸ್ತಿ ತೂಗ್ತಾ ಇದೆ. ಹಾಗಾಗಿ ಸರ್ಕಾರ ಮೊದಲು ಉತ್ತರ ಕೊಡಬೇಕು. ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು JDS ನಾಗೇಂದ್ರ ಅವರ ರಾಜೀನಾಮೆಯನ್ನ ರಾಜ್ಯದ ಜನರ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯಿಂದ, ಆಗಿರುವಂತಹ ಅನ್ಯಾಯದ ದೃಷ್ಟಿಯಿಂದ ಕೇಳೋದು ಸರಿ. ಬಟ್ ಗೋವಿಂದರಾಜು ಅವರೇ, ಇದು ಬಿಜೆಪಿ JDS ವರ್ಸಸ್ ಕಾಂಗ್ರೆಸ್ ಅಥವಾ ನಾಗೇಂದ್ರನ, ಅಥವಾ ಶ್ರೀರಾಮುಲು ವರ್ಸಸ್ ನಾಗೇಂದ್ರನ? ಕ್ಲಾರಿಟಿ ಕೊಡಿ. ಏನು ವಾಲ್ಮೀಕಿ ಸಮುದಾಯದ ಅಧಿಪತ್ಯಕ್ಕೆ ಹೋರಾಡ್ದಂಗೆ ಕಾಣ್ತಾ ಇದೆ ನಮಗೆ. ಇಲ್ಲ, ಇದು ನಾವು ಜನರ ಪರವಾಗಿರ್ತಕ್ಕಂಥ ಧ್ವನಿ ಮೇಡಮ್. ಯಾಕೆಂದ್ರೆ ಈ ರಾಜ್ಯದ ತೆರಿಗೆ ಹಣವನ್ನ ಎಲ್ಲ ಒಂದ್ ಕಡೆ ಬೇರೆ ರಾಜ್ಯದಲ್ಲಿ ತಗೊಂಡೋಗಿ ಒಂದು ಎಂಡದ ಅಂಗಡಿಲಿ ಒಂದು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೈಕಮಾಂಡಿಗೆ ಕಳಿಸುವಂಥದ್ದು, ಆ ಚುನಾವಣೆಗೆ ಬಳಸುವಂಥದ್ದು, ಅದ್ರ ಜೊತೆಲಿ ಇವ್ರು ಕಾರ್ ತಗೊಳಂಥದ್ದು, ಯಾರೋ ನಾಗರಾಜ್ ಅಂತ ಯಾರೋ ವ್ಯಕ್ತಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥವ್ರು, ಅವರೆಲ್ಲ ಅವ್ರು ಐಷಾರಾಮಿ ಕಾರ್ಗಳು ತೊಗೊಳ್ಳೋವಂಥವ್ರು, ಮತ್ತೆ ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸೀಜ್ ಆಗಿದೆಯಲ್ಲ. ಇಡೀ ಇದ್ರ ಬಗ್ಗೆ ಮೊನ್ನೆ 3 ದಿನ ಹಿಂದೆ ಕೂಡ ಚಾರ್ಜ್ ಶೀಟ್ ಫೈಲ್ ಮಾಡಿದೆಯಲ್ಲ. ಸೊ ಇದು ಕಾಂಗ್ರೆಸ್ ಅವರಿಗೆ ಕಾಣ್ತಾ ಇಲ್ವಾಗಾರೆ? ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಇದು ನಾವು ವಿರೋಧ ಪಕ್ಷವ್ರು ಮುಂಚೆನೆ ಹೇಳ್ಬೇಕು ಅಂತ. ನಮ್ಗೇನು ಕನ್ಸು ಬಿದ್ದಿತ್ತ ಸ್ವಾಮಿ, ಇಂಥ ಒಂದು ಭ್ರಷ್ಟ ಸಚಿವನ್ನ ನೀವು ಮತ್ತೆ ತಗೊಳ್ತೀರಾ ಅಂತ ನಮ್ಗೇನು ಹೇಳ್ಬಿಟ್ಟು ತಗೊಂಡ್ರಾಗಾರೆ? ನಮ್ಗೇನ ಕೇಳ್ಬಿಟ್ಟಿದ್ರೆ ಭವಿಷ್ಯ ಅವತ್ತೇ ಹೇಳ್ತಾ ಇದ್ದೆ, ಇಂಥ ಭ್ರಷ್ಟನ ಯಾಕೆ ತಗೊಳ್ತೀರಾ, ಇವತ್ತು ಮಾಡಿರ್ತಕ್ಕಂಥ ಅನ್ಯಾಯ, ಆ ಸಮುದಾಯದ ಯುವಕರ ಏಳಿಗೆ ಇರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಐಷಾರಾಮಿ ಲ್ಯಾಂಬರ್ಗಿನಿ ಬೆಂಚ್ ಕಾರ್ ತಗೊಂಡಿದ್ದು ನೀವು ಮಾಧ್ಯಮದಲ್ಲೇ ಬಂದಿದೆಯಲ್ಲ. ಬೆಂಚ್ ಕಾರ್ ತಗೊಂಡ್ರು, ಲ್ಯಾಂಬರ್ಗಿನಿ ತಗೊಂಡ್ರು, ಎಲ್ಲೋ ಒಬ್ಬ ಯುವಕಂಗೆ ಉದ್ಯೋಗ ಸಿಕ್ಲಿ, ಸಣ್ಣ ಸಮುದಾಯರಿಗೆ ಒಂದು ಕಾರ್ ಓಡಿಸ್ಕೊಂಡು ಅವ್ರ ಜೀವನ ಮಾಡೋದಕ್ಕೆ ಮಾಡುವಂತ ದುಡ್ಡನ್ನ ನೀವು ಲ್ಯಾಂಬರ್ಗಿನಿ ತಾಣಕ್ಕೆ ತಗೊಂಡ್ರಲ್ಲ, ಅವತ್ ಜ್ಞಾನ ಇರ್ಲಿಲ್ವಾ ನೀವು? ಇವತ್ತು ವಾಲ್ಮೀಕಿ ನಾಯಕ ಸಮುದಾಯದ ಯುವಕರಿಗೆ ಹಾಳು ಮಾಡ್ತಾ ಇದ್ದೀವಿ, ಅನ್ಯಾಯವಾಗಿ ಅವ್ರದೆಲ್ಲ ಕಿತ್ಕೊಂಡ್ ತಿಂತಾ ಇದೀವಿ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಇವತ್ತು ಸಮಾಜವನ್ನ ಹೆಸರು ಹೇಳಿ ಬದುಕೋದಕ್ಕೆ ನೀವು ಹೊಟ್ಟಿದ್ದೀರಾ. ಹಾಗಾದ್ರೆ ನೀವು ನಿಜವಾದ ಈ ರಾಜ್ಯದ ಜನರಿಗೆ ಒಳಿತು ಮಾಡಂಗಿದ್ರೆ ಭವಿಷ್ಯ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ರೈತರಿಗೆ ಒಳ್ಳೆ ಬೋರ್ವೆಲ್ ಹಾಕ್ಸ್ಕೊಡ್ತಾ ಇದ್ರಿ. ಖಂಡಿತ ಆಯ್ತಾ? ಎಲ್ಲ ಒಂದು ರೈತರ ಯೋಜನೆಗೆ ಪೈಪ್ಗಳನ್ನ
ಸಣ್ಣ ಒಂದು ನೀರಾವರಿ ಯೋಜನೆಗೆ ಹನಿ ನೀರಾವರಿ ಮಾಡ್ಕೊಳೋದಕ್ಕೆ ಒಂದು ಯೋಜನೆ ರೂಪದಲ್ಲಿ ಹಣಕಾಸಿನ ಸಹಾಯ ಮಾಡ್ತಾ ಇದ್ರಿ. ಸಣ್ಣ ಸಣ್ಣ ವ್ಯಾಪಾರ ಮಾಡುವಂತವ್ರಿಗೆ ನೀವು ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇದ್ರಿ. ಇಷ್ಟೆಲ್ಲ ಗೊತ್ತಿದ್ರು ಹೈಕಮಾಂಡ್ ಮೇಡಮ್, ನೀವು ಪೇಮೆಂಟ್ ಕೋಟ. ನಾನು ಹಂಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಟೈಮಲ್ಲಿ ಮಾತಾಡ್ತಾ ಇದ್ರು, ಏನ್ರಿ 5 ಸರಿ ಗೆದ್ದಿದ್ದು ಲೆಕ್ಕ ಇಲ್ಲ, 7 ಸರಿ ಲೆಕ್ಕ ಗೊತ್ತಿಲ್ಲ. ಅವರಲ್ಲಿ ಯಾರ್ಯಾರಿಗೆ ವ್ಯಾಪಾರದ ಜ್ಞಾನ ಜಾಸ್ತಿ ಇತ್ತು, ವ್ಯಾಪಾರದ ನಾಲೆಡ್ಜ್ ಜಾಸ್ತಿ ಇತ್ತು, ಅವರೆಲ್ಲ ಹೋಗ್ಬಿಟ್ಟು ಇವತ್ತು ಸಚಿವರಾಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಗೋಗರದ್ರು ನಮ್ಮ ಹತ್ರ. ಈ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಡೀತಾ ಇದೆ, ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶದ ಕಾಂಗ್ರೆಸ್ಸಿನ ಒಂದು ದುರಾಡಳಿತ ಇವತ್ತು ಎದ್ದು ಕಾಣ್ತಾ ಇದೆ ಅಂತ ಅವ್ರದೇ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಇದ್ರ ಜೊತೆಲಿ ಮೇಡಮ್ ಪ್ರಿಯಾಂಕರ್ಗೆ ಇವರೆಲ್ಲ ಒಂದ್ ಕಡೆ ವಿರೋಧ ಪಕ್ಷ ನಾಯಕರಿಗೆ ಮತ್ತೆ ರಾಜ್ಯದ ಅಧ್ಯಕ್ಷರಿಗೆ ಒಂದು ಮೈಲೇಜ್ ಬೇಕಾಯ್ತು, ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಈ ಮಾತುಗಳನ್ನ ಹೇಳೋದಕ್ಕೆ. ಒಬ್ಬ ಅಲ್ಲ, ಆದ್ರೂ ನೀವು ಪಾದಯಾತ್ರೆ ಅಸ್ತ್ರ ಏನ್ ಹಿಡ್ಕೊಂಡ್ಬಿಟ್ಟಿದ್ರಲ್ಲ, ಮೂಡ ಹಗರಣದ ಪಾದಯಾತ್ರೆ, ಜೆಡಿಎಸ್ ಮನೆ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಈ ಕೇಸ್ ನಲ್ಲಿ ನಾಗೇಂದ್ರ ಏನು ತಪ್ಪೇ ಮಾಡಿಲ್ಲ ಅಂತ ಏನ್ ಕ್ಲೀಸ್ ಕೊಟ್ಟಿಲ್ಲ. ಸ್ನೇಹಿತರು ಹೇಳ್ತಾ ಇದ್ರು, ಕೆ.ಎಸ್. ಈಶ್ವರಪ್ಪನವ್ರ ಮೇಲೆ ಸಂತೋಷ್ ಪಾಟೀಲ್ ಅಂತ ಒಬ್ಬ ಗುತ್ತಿಗೆದಾರ ಆರೋಪ ಮಾಡಿದ ತಕ್ಷಣ ಕಾಂಗ್ರೆಸ್ಸರು ಯಾವ ರೀತಿ ಒತ್ತಾಯ ಮಾಡಿದ್ರು. ಈಶ್ವರಪ್ಪನವ್ರ ಏನ್ ತಗೊಂಡಿದ್ದ ಉದಾಹರಣೆಗಳಿಲ್ಲ, ಯಾವುದೇ ಒಂದು ಕೇಸ್ ಇದ್ರಲ್ಲಿ ಕಾಣ್ಲಿಲ್ಲ. ಆದ್ರೂ ಕೂಡ ನೀವು ಒತ್ತಾಯ ಮಾಡಿದ್ಕೆ ಯಾಕೆ ಆರೋಪ ಮುಕ್ತನಾಗಿ ಮತ್ತೆ ನನ್ನ ಜವಾಬ್ದಾರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ರು. ನಿಮ್ಗೆ ಆ ನೈತಿಕತೆ ಇಲ್ವಾಗಾದ್ರೆ ನೈತಿಕತೆ ಒತ್ತಾಯ ಅಂದಾಗ ನನಗೆ ನೆನಪಾಯ್ತು. ನಾಗೇಂದ್ರ ಅವರೇ, ನೀವು ಹೇಳಬೇಕು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ದೇಶದಾದ್ಯಂತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಭುಗಿಲೆದ್ರು, ಹೋರಾಟ ಆಯಿತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೇ ತಗೊಂಡ್ರು. ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕಳಿಸತಿ ರಾಜೀನಾಮೆ ತಗೊಂಡಿದ್ರಿ, ಈ ಸತಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂದರೆ ನೀವು ವೀಕ್ ಆಗಿದ್ದೀರಿ ಅಂತ ಪ್ರತಿಪಕ್ಷದಲ್ಲಿ. ಮೇಡಮ್, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸದನದಲ್ಲಿ ಒಂದು ಮಾತಾಡ್ತಾರೆ, ಇದು ರಾಜ್ಯದಲ್ಲಿ ನೋಡಿದ್ದಾರೆ. ಇವತ್ತು ಎಲ್ಲ ರಾಜಕಾರಣಿಗಳು ಕಳ್ಳನಾಗಿ ನೋಡ್ತಾ ಇದ್ದಾರೆ, ನಮ್ಮನ್ನು ಬೀದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಳ್ಳು ರೀತಿ ನೋಡ್ತಾರೆ, ನಮ್ಮನ್ನು ನೋಡೋ ರೀತಿ ನೀತಿಗಳೇ ಬೇಳೆ ಆಗ್ತದೆ, ಸಾಮಾಜಿಕವಾಗಿ ನಮಗೊಂಥರ ನೋವಾಗ್ತಾ ಇದೆ ಸಂಗತಿ ಹೇಳ್ಕೊಬೇಕಂತ ಸದನದಲ್ಲಿ ಹೇಳಿದ್ರು. ಇವತ್ತು ಪ್ರತ್ಯಕ್ಷವಾಗಿ ಆ ಸದನದಲ್ಲಿ ಒಪ್ಕೊಂಡಿರೋಂಥದ್ದು, ಸನ್ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡಿರೋಂಥದ್ದು 87 ಕೋಟಿ ಆಗಿರೋಂಥ ಸಂತ್ಯನ ಒಪ್ಕೊಂಡಿರೋಂಥವ್ರನ್ನ ಇವತ್ತು ಇದೇ ಡಿ.ಕೆ. ಶಿವಕುಮಾರ್ ಅವರು ಕರ್ಕೊಂಬಂದು ನೀವು ಮಾಡ್ಕೊಂತ ಇದೀನಿ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ, ಧರ್ಮರಾಯನ ಧರ್ಮ, ಅರ್ಜುನನ ಗುರಿ, ದುರ್ಯೋಧನ ನಿಷ್ಠೆ, ಭೀಮನ ಬಲ, ಕೃಷ್ಣನ ಚತುರ ಜ್ಞಾನ ಇರ್ಬೇಕಂತ ಇದ್ರಲ್ಲ, ಈ ಎಲ್ಲವನ್ನು ಕಳ್ಳರನ್ನ ನೀವು ಕಾಪಾಡ್ಕೊಳ್ಳೋಸ್ಕರ ಬಂದು ಮುಖ್ಯಮಂತ್ರಿ ಆಗಿದ್ದೀರಾ. ಇವತ್ತು ನೀವು ಆರ್ಥಿಕ ದಿವಾಳಿ ಇವತ್ತು ಆರ್ಥಿಕ ದಿವಾಳಿ ಆಗಿರೋ ಸರ್ಕಾರದಲ್ಲಿ ಭ್ರಷ್ಟ ರಾಜಕಾರಣಿ ನಾಗೇಂದ್ರನ ಇಷ್ಟೊಂದು ಓಲೈಸ ಸಿದ್ಧಾಂತ ಇದೆ ಅಂದ್ರೆ ನಿಮಗೆ ಇವತ್ತು ಆರ್ಥಿಕ ದಿವಾಳಿಗೆ ನೀವು ಸೂಟ್ ಕೇಸ್ ಕೊಟ್ಟು ತಗೊಂಡಿದ್ದೀರಿ. ಇವತ್ತು ವ್ಯವಹಾರಿಕವಾಗಿ ನಡೆದಿದೆ. ಇವತ್ತು ನೀವು ಏನೋ ಒಂದು ಕಡೆಯಿಂದ ಅವ್ರ ಕಡೆಯಿಂದ ಪಡೆದಿರೋ ಸೂಟ್ ಕೇಸಿಂದ ನೀವು ಅಧಿಕಾರಕ್ಕೋಸ್ಕರ ಕೊಟ್ಟು ಇದ್ಕೊಂಡು ಮಾಡ್ತಾ ಇದೀರಿ ಅಂತ. ಇವತ್ತು ನನ್ನ ವಿಚಾರ ಒಂದಿಷ್ಟೇ ಮೇಡಮ್, ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನ ಮಹನೀಯರು ರಾಜೀನಾಮೆಗಳು ಕೊಟ್ಟಿದ್ದಾರೆ ನೈತಿಕತೆ ಐತಿ. ಇವತ್ತು ಈ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ. ಇವತ್ತು ಇತಿಹಾಸದಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವ್ದಾದ್ರು ಒಂದು ಆರೋಪ ಅಂತ ಬಂದಿದ ತಕ್ಷಣ ಅದನ್ನ ನೈತಿಕತೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಜಾರ್ಜ್ ಅವ್ರ ವಿಚಾರ ತಗೊಳ್ರಿ, ಆತ್ಮಹತ್ಯೆ ಗಣೇಶನ್ ಅವರು ಲೆಟರ್ ಬರೀತಾರೆ, ಆತ್ಮಹತ್ಯೆಗೆ ನೇರ ಕಾರಣ ಜಾರ್ಜ್ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಅವರು ಅದನ್ನ ಸಾಬೀತಾದ್ಮೇಲೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅದನ್ನ ನೀವು ಮಾಡಿ. ಇವತ್ತು ನಿಮ್ಮ ಒಂದು ಹಿತಾಸಕ್ತಿಗೋಸ್ಕರ 7 ಕೋಟಿ ಜನ ಬಲಿ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಮ್ಮ ವಿಚಾರ ಇಷ್ಟೇ. ಇವತ್ತು ಸದನ ನಡಿಬೇಕಾಗಿದ್ದು ರಾಜ್ಯದ ಭವಿಷ್ಯ ನಿಧಿನ ಜನರ ಒಂದು ಸಂಕಷ್ಟಗಳಿಗೆ ನೀವು ಪರಿಹಾರ ಕೊಡಬೇಕಾಗಿದ್ದು ಹೊರತು ಒಬ್ಬ ಭ್ರಷ್ಟ ಅನಿಷ್ಟ ಕಳ್ಳನ್ ತಂದು ನೀವು ಕ್ಯಾಬಿನೆಟ್ ಇಟ್ಕೊಂಡು ಅವನ ಪರ ನಿಂತಿದ್ದೀರಂದ್ರೆ ನಾಚಿಗೆಟ್ಟ ಸರ್ಕಾರ. ನಿಮ್ಮ ಜನರ ಇವತ್ತು ನಿಮ್ಮನ್ನು ತಿರಸ್ಕಾರ ಮಾಡಿ ದಂಗೆ ಹೇಳೋ ಪರಿಸ್ಥಿತಿಗೆ ಹೋಗ್ತಾ ಇದೆ. ದಂಗೆ ಎದ್ದೇಳ್ತಾರೆ. ಯಾಕಂದ್ರೆ ಇವತ್ತು ಬರಗಾಲ ಸ್ಟಾರ್ಟ್ ಆಗಿದೆ. ಇವತ್ತು ಮಳೆ ಇಲ್ಲ, ಇವತ್ತು ಬೆಳೆ ಇಲ್ಲ, ರೈತರ ಪರಿಹಾರ ಇಲ್ಲ, ಬೆಳೆ ಗಗನಕ್ಕಿದೆ. ಇವತ್ತು ಯಾವುದೇ ಬೆಳೆ ನೋಡಿ ಏರಿಕೆ. ಇವತ್ತು ಒಂದು ರಸ್ತೆಗಳಿಲ್ಲ, ಯಾವುದೇ ವಿಚಾರ ತಗೊಳ್ಳಿ ನೀವು, ಒಂದು ಆಸ್ಪತ್ರೆಗಳು ಸರಿ ಇಲ್ಲ. ಇವತ್ತು ನಿತ್ಯ ಜನರ ಮರಣ ಹೋಮಗಳು ನಡೀತಿದೆ ರಾಜ್ಯದಲ್ಲಿ. ಅದ್ರ ಬಗ್ಗೆ ಒಬ್ಬರು ಚಕಾರ ಇಲ್ಲ. ಇವತ್ತು ಒಂದೇ ಒಂದು ಅಧಿಕಾರ ದಾಯಿಗಳಾಗಿ ಕೇವಲ 18 ತಿಂಗಳು 20 ತಿಂಗಳಿರೋಂಥ ಸರ್ಕಾರ ಇವತ್ತು ಭ್ರಷ್ಟ ಒಬ್ಬ ರಾಜಕಾರಣಿ ತಗೊಂಡು ನೀವು ಸಚಿವ ಸ್ಥಾನ ತಗೊಂಡು ಬೇಡ ಅಂತ ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಇವತ್ತು ಜನ ಕೂಡ ಇವತ್ತು ಪಬ್ಲಿಕ್ ಡೊಮೇನ್ ಹೇಳ್ತಾ ಇದ್ದಾರೆ, ಒಬ್ಬ ಕಳ್ಳ ಅಂತ ನಿರೂಪವಾಗಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಾದ್ಮೇಲೆ ಮತ್ತೆ ಒಂದು ಸೇರ್ಸ್ಕೊಂತ 140 ಜನ ಕ್ಯಾಬಿನೆಟ್ ಇದ್ದಾರೆ, 40 ಜನ MS ಇದ್ದಾರೆ, ಬೇರೆ ಯಾರು ಶಾಸಕರು ಸಚಿವರು ಮಾಡ್ತಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂದಿದ್ದಾರೆ? ಕದಿಯ ಕಳ್ಳನೇ ಬೇಕಾಗಿರೋದಲ್ಲಿ ಲೂಟಿ ಮಾಡ್ತಾರೆ ಸರ್ಕಾರ ಅಂತ ಇವತ್ತು ಹೇಳ್ಕೊಳಕ್ ಹೋಗ್ತಾ ಇದೆ ಅಷ್ಟೇ ಜನದ ಮುಂದೆ. ನಾಗೇಂದ್ರ ಅವರ ವಿಚಾರ ಬಹಳ ದೊಡ್ಡ ಸಮಸ್ಯೆ. ನಾನೇನು ತಕ್ಕಡಿಗೆ ಹಾಕಿ ಅದು ಹೆಚ್ಚು ಇದು ಕಮ್ಮಿ ಅಂತ ಹೇಳ್ತಿಲ್ಲ. ಆದರೆ ಇತರ ಸಮಸ್ಯೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದು ಒಂದು ಸಮುದಾಯದ ಸಮಸ್ಯೆ, ಆದರೆ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ. ಕಾವೇರಿ ನೀರಿರ್ಬೋದು, ಬರದ ಸಮಸ್ಯೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಸರ್ಕಾರಿ ಶಾಲೆಗಳು ಮತ್ತು ಆಸ್ಪತ್ರೆಗಳಲ್ಲಂತೂ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ, ಎಲ್ಲಿ ಬೆಂಕಿ ಬೀಳುತ್ತೆ ಗೊತ್ತಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಛಾವಣಿ ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ, ಇವುಗಳ ಚರ್ಚೆ ಆಗಬೇಕಿತ್ತಲ್ವ. ಒಂದು ಸಬ್ಜೆಕ್ಟಲ್ಲಿ ಇವರಿಬ್ಬರೂ ಹೋಗ್ತಿದ್ದಾರೆ, ಅವರು ಅದನ್ನೇ ಯಾವುದೂ ಕ್ಲಾರಿಟಿ ಕೊಡ್ತಿಲ್ಲ ಅನ್ನೋದಾದರೆ ನೀವು ಮಾತಾಡಿ, ನಾವು ಅದಕ್ಕೆ ಉತ್ತರ ಕೊಡಲ್ಲ, ಅಧಿವೇಶನ ಮುಗಿಸ್ಬಿಡೋಣ ಅನ್ನೋ ಲೆಕ್ಕಾಚಾರನ ಅಲ್ಲ. ಇದು ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಅನ್ನೋದು ಸತ್ಯ. ಅದು
ಆದರೆ ಈ ಸದನದಲ್ಲಿ ಈ ತರ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು ನೋಡಿದ್ರೆ ಈ ಕಾಂಗ್ರೆಸ್ನ ದ್ವಂದ್ವ ನೀತಿನೂ ಇಲ್ಲ ಅರ್ಥ ಆಗುತ್ತೆ. ನೋಡಿ, ಇತ್ತೀಚೆಗೆ ಅಷ್ಟೇ ಅಲ್ಲಿ ವಿಂಟರ್ ಸೆಷನ್ ಆಫ್ ಪಾರ್ಲಿಮೆಂಟ್ ಮುಗಿಯಿತು. ಆ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇಂಥ ಸಾವಿರಾರು ಜ್ವಲಂತ ಸಮಸ್ಯೆಗಳು ದೇಶದಲ್ಲಿ ಇದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಮುಂದುವರ್ಸಕ್ ಬಿಡಲ್ಲ ಅನ್ನೋದ ರೀತಿಯಲ್ಲಿ ಇವ್ರು ಡಿಸ್ಟರ್ಬ್ ಮಾಡೋ ಕಾಂಗ್ರೆಸ್ನವರಲ್ಲಿ. ಅದೇ ಸರಿ ಅನ್ನೋದಾದ್ರೆ ಇಲ್ಲಿ ಇವ್ರು ಮಾಡ್ತಿರೋ ಸರಿ ಅಂತ ಅನ್ಬೇಕಾಗುತ್ತೆ. ಯಾಕಂದ್ರೆ ಇವ್ರು ಅದೇ ಒಂದು ಪಟ್ಟಿ ಹಿಡಿದು ಕೂತಿದ್ದಾರೆ. ಮತ್ತೆ ಇನ್ನೊಂದು, ಕಾಂಗ್ರೆಸ್ಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಇತ್ತು ಜನಕ್ಕೊಂದು ಮೆಸೇಜ್ ಕೊಡ್ಲಿಕ್ಕೆ. ನೋಡಿ, ಒಂದು ಭ್ರಷ್ಟ ವ್ಯಕ್ತಿನ ಸಚಿವ ಸಂಪುಟದಲ್ಲಿ ಇಟ್ಕೊಳ್ದೆ, ನೋಡಿ ಈ ತರ ಒಂದು ಭ್ರಷ್ಟ ಆಗಿರೋದಕ್ಕೋಸ್ಕರ ಅವ್ರನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿಲ್ಲ, ನಾವು ಝೀರೋ ಟಾಲರೆನ್ಸ್ ಅಂತ ಹೇಳಿದನ್ನು ಆಚರಿಸ್ತಾ ಇದೀವಿ ಅಂತ ಹೇಳ್ಬೋದಿತ್ತು. ಹಂಗಾರೆ ಅವ ಸಿದ್ದರಾಮಯ್ಯನವರು 187 ಅಲ್ಲ 89 ಕೋಟಿ ಅಂತ ಹೇಳಿದ್ ಕೇಳಿಸಿಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಅದು ಕೇಳಿಸಿಲ್ವಾ ಏನು ಅಂತ ಅವರೇ ಹೇಳ್ಬೇಕಾಯ್ತು. ಮತ್ತೆ ಇಲ್ಲಿ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಇವತ್ತಿನ ದಿವಸ ನೋಡಿ, ನಾಗೇಂದ್ರ ಅವರು ಅಲ್ಲದೆ ಇದ್ರೆ, ನಾಗೇಂದ್ರ ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಕಾಂಗ್ರೆಸ್ನವರೇ ಬಂದಲ್ಲಿ ಕೂತ್ಕೊಳ್ಳೋದು, ಬಿಜೆಪಿನವರು JDS ನವರು ಯಾರು ಬರೋದಿಲ್ಲ, ಆಯ್ತಾ. ಆದ್ರೆ ನಾಗೇಂದ್ರ ಅವ್ರನ್ನ ವಾಪಸ್ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಇವರು ಭ್ರಷ್ಟಾಚಾರಕ್ಕೆ ಇನ್ನೂ ಪ್ರಚೋದನೆ ಕೊಟ್ಟಂಗಾಗತ್ತೆ. ನೀನು ಎಷ್ಟಾದ್ರೂ ನಿನ್ನ ಮಿನಿಸ್ಟ್ರಿಯಲ್ಲಿ ಭ್ರಷ್ಟಾಚಾರ ಮಾಡಿರಪ್ಪ, ಆವಾಗ ಆ ಗಳಿಗೆ ನಿನ್ನ ರಾಜೀನಾಮೆ ಕೊಡ್ಕೋತೀವಿ, ಮತ್ತೆ ಅವಕಾಶ ಸಿಗ್ತಕ್ಕ ನಿನ್ನ ಮತ್ತೆ ಮಂತ್ರಿ ಮಾಡ್ತೀವಿ, ಇನ್ನೊಂದು ಒಳ್ಳೆ ಮಂತ್ರಿ ಮಂಡಲ ಕೊಡ್ತೀವಿ, ಅಲ್ಲಿ ಇನ್ನೂ ಒಂದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ನೀನು ಒಂದಷ್ಟು ಗಂಟು ಕಟ್ಕೊ, ನಮ್ಮ ಪಕ್ಷಕ್ಕೂ ಒಂದಷ್ಟು ಗಂಟು ಮಾಡಿಕೊಡು ಅಂತೇಳಿ ಅವರೇ ಒಂದು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ಭ್ರಷ್ಟಾಚಾರಕ್ಕೆ ಪ್ರಚೋದನೆ ಕೊಡ್ತಾ ಇರೋ ಸರ್ಕಾರ ಅಂತೇಳಿ ಈ ಒಂದು ಪ್ರಕರಣ ನಿದರ್ಶನ ಆಗಿದೆ. ಮತ್ತೆ ಇನ್ನೊಂದು, ಇಲ್ಲಿ ನೋಡಿ, ಇವಾಗ ಈ ಒಂದು ಪ್ರಕರಣ ಅವರು ಹೌದು ಆರೋಪಿ ಆಗಿದ್ದಾರೆ, ಚರ್ಚೆ ಅಲ್ಲಿ ಕೋರ್ಟಲ್ ಕೇಸ್ ನಡೀತಾ ಇದೆ. SIT ನವ್ರು ರಿಪೋರ್ಟ್ ಏನಾದ್ರು ಕೊಟ್ಟಿದ್ದಾರೆ ಇದುವರೆಗೂ? SIT ಇವ್ರದೇ ಇದೆಯಲ್ವಾ? ಗೌರ್ಮೆಂಟ್ ಕ್ಯಾನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ರೆಫರ್ ಮಾಡಲಿ, ಡೇ ಟು ಡೇ ಬೇಸಿಸ್ ಮೇಲೆ ಟ್ರಯಲ್ ಮಾಡಲಿ. ನಾಗೇಂದ್ರ ಆರೋಪ ಡೇ ಟು ಡೇ ಬೇಸಿಸ್ ಮೇಲೆ ಟ್ರಯಲ್ ನಡೆದು ನಾಗೇಂದ್ರ ಆರೋಪ ಮುಕ್ತ ಆಗಿದ್ರೆ ನಾಳೆ ಬಂದು ಸಚಿವ ಸಂಪುಟದಲ್ಲಿರಲಿ, ನಾವೇನದಕ್ಕೆ ಅಭ್ಯಂತರ ಮಾಡಲ್ಲ. ಇಲ್ಲಿ ಟ್ರಯಲ್ಲು ನಡೀತಾ ಇಲ್ಲ, SIT ರಿಪೋರ್ಟು ನಡೀತಾ ಇಲ್ಲ, ಇವ್ರದೇ ಸರ್ಕಾರ ಆಗಿರೋದ್ರಿಂದ ಇವ್ರದೇ ತನಿಖಾ ಸಂಸ್ಥೆಗಳು ನಿಧಾನವಾಗಿ ಹೋಗ್ತಾ ಇದೆ, ನಿಧಾನಗತಿಯಲ್ಲಿ. ನೋಡಿ, ಮನಿ ಟ್ರಯಲ್ ಸ್ಪಷ್ಟವಾಗಿ ಕಾಣ್ತಾ ಇದೆ, ಆನ್ಲೈನ್ ಟ್ರಾನ್ಸ್ಫರ್ಗಳಾಗಿದೆ, ಹೈದರಾಬಾದ್ಗೆ ಹೋಗಿದೆ ಮನೆ, ಬೇರೆ ಮನಿ ಟ್ರಾನ್ಸ್ಫರ್. ಈ ಒಂದು ಚುನಾವಣೆ ಒಂದು ಮುಂಚೆ ಈ ಮನಿ ನೋಡಿ ಹೈದರಾಬಾದ್ಗೆ ಹೋಗುತ್ತೆ, ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ಅಲ್ಲಿಂದ ಬಳ್ಳಾರಿಗೆ ಬರುತ್ತೆ. ಈ ಮನಿ ಟ್ರಯಲ್ ಎಲ್ಲ ಇಷ್ಟೆಲ್ಲ ಇದ್ರೂ ಇವತ್ತಿನ ದಿವಸ ಇದು ಬಂಡ ಸರ್ಕಾರ ಅಂತಂದ್ರೆ ಇದನ್ನೇ ಹೇಳ್ಬೇಕು. ಇಂಥ ಒಂದು ಭ್ರಷ್ಟಾಚಾರ ನಡೆದಿದ್ರು ಇದ್ರ ಬಗ್ಗೆ ಕಾಳಜಿನೇ ಇಲ್ದಾರೆ, ಮತ್ತೆ ಅದೇ ಮಂತ್ರಿಮಂಡಲದ ಇದ್ದವ್ರನ್ನ ವಾಪಸ್ ತಗೊಂಬಂದು ಮಂತ್ರಿಮಂಡಲಕ್ಕೆ ಇಟ್ಕೊಂಡಿದ್ದಾರೆ. ಅಂದ್ರೆ ಬೇರೆ ಮಂತ್ರಿಗಳಿಗೂ ಇದೊಂದು ಮೆಸೇಜ್, ನೀವು ಭ್ರಷ್ಟಾಚಾರ ಮಾಡೋದ್ರ ಪರವಾಗಿಲ್ಲ, ಬೈ ಚಾನ್ಸ್ ಸಿಗಾಕೊಂಡ್ರ ಪರವಾಗಿಲ್ಲ, ನಾಳೆ ದಿವಸ ನಿಮ್ಮನ್ನ ನಾವು ಕಾಪಾಡ್ತೀವಿ, ನಮ್ಮನ್ನ ನೀವು ನೋಡ್ಕೊಳ್ಳಿ, ನಮ್ಮ ಪಕ್ಷ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಕೊಡ್ತಾ ಇದೆ. ಮತ್ತೆ ಇವಾಗ ನೋಡಿ, ಈ ಒಂದು DK ಶಿವಕುಮಾರ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್, ಅವ್ರ ಘೋಷಣೆಗಳು ಬರೀ ಆಚರಣೆ ಇಲ್ಲ, ಬರೀ ಘೋಷಣೆ ಅಷ್ಟೇ ಅಂತ ಹೇಳತ್ತಾರ. ರಾಹುಲ್ ಗಾಂಧಿ ಅವರು ಒಂದು ಘೋಷಣೆ ಹೇಳ್ತಾರೆ, ಎಲ್ಲಾ ಕಡೆನೂ ಎಲ್ಲಿಂದ ಹೋದ್ ಕಡೆ ಎಲ್ಲ ವುಮೆನ್ ಎಂಪವರ್ಮೆಂಟ್ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಅದು ನಿಜವಾಗ್ಲೂ ಆಚರಣೆಗೆ ತರೋದಾದ್ರೆ ಇಲ್ಲಿ ಅವ್ರ ಸರ್ಕಾರದಲ್ಲಿ ಒಂದೇ ಒಂದು ಮಹಿಳಾ ಮಂತ್ರಿ ತೋರಿಸ್ಕೊಳ್ಳಿ. ಇವಾಗ ಅವರು ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ರು, ಅದು ಮಹಿಳೆಯರಿಗೆ ಇರೋದು ಕೊಡ್ತೀವಿ, ಕೊಡೋದಕ್ಕೆ ಎಷ್ಟು ಟೈಮ್ ಬೇಕು? ಇನ್ನು ಆಗ್ಲೇ 2 ವರ್ಷ ಕೂಡ ಇಲ್ಲ. ಇವಾಗ ಯಾಕೆ ಇಷ್ಟು ದಿವಸ ಕಾಯ್ತಾ ಇದ್ದೀರಾ? ಮಹಿಳೆಯರು ಯಾರು ಸಿಗ್ತಾ ಇಲ್ವಾ ನಿಮ್ಗೆ? 20 ಜನ ಮಂತ್ರಿಗಳು ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು ಮಂತ್ರಿ ಮಾಡ್ಲಿಕ್ಕೂ ಅಷ್ಟು ಸಮಯ ಬೇಕಾ ನಿಮ್ಗೆ? ಯಾಕೆ ಇಷ್ಟು ತಡ ಆಗ್ತಾ ಇದೆ? ಯಾಕೆ ಒಂದು ಮಹಿಳೆಗೆ ಯಾಕೆ ಸ್ಥಾನ ಕೊಡ್ತಾ ಇಲ್ಲ? ಹಾಗಾಗಿ ಈ ಎಲ್ಲಾ ಒಂದು ಆಯಾಮದಲ್ಲಿ ನೋಡಿದ್ರು ಈ ಸರ್ಕಾರ ವಿಫಲವಾಗಿದೆ. ಇವರು DKಶಿ ಅವ್ರ ಸರ್ಕಾರ ಟೇಕ್ ಆಫ್ ಆಗಕ್ಕಿಂತ ಮುಂಚೆನೆ ಕ್ರಾಶ್ ಆಗಿದೆ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ದೀಪ ಅವರು, ನೀವು ಹೇಳಬೇಕು ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗುತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ. ಇಲ್ಲೂ ಕೂಡ ಅಂಥದ್ದೇ ಹೋರಾಟ ಆಗ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನೋದಾದ್ರೆ ಯಾವ ಧೋರಣೆ ಅಂತ ಅರ್ಥ ಮಾಡ್ಕೋಬೇಕು ನಾವು? ಕರೆಕ್ಟ್ ಮ್ಯಾಮ್, ನಾನು ಅದೇ ಆವಾಗ ಹೇಳ ಬಯಸಿದ್ದ ಅದೇ, ಆರೋಪ ಅನ್ನೋದು ಎಲ್ಲಾ ಪಾರ್ಟಿಗಳ ಕಡೆನೂ ಇದೆ. ಈಗ ಆಮ್ ಆದ್ಮಿ ಪಾರ್ಟಿ CM ಆಗಿದ್ದವರು ಆರೋಪದಿಂದ ಆ ಪೊಸಿಷನ್ ಅಲ್ಲಿ ಇದ್ದು, ಆಮೇಲೆ ಅದು ಆಯ್ತು, ಮತ್ತೆ ಅವರು ಕೆಳಗಡೆ ರಿಸೈನ್ ಮಾಡಿದ್ರು ಮೇಡಮ್, ರಿಸೈನ್ ಮಾಡಿ ಬೇರೆಯವ್ರು CM ಆದ್ರು. ಅದೇ ತರನೇ ತುಂಬಾ ಜನ ಎಲ್ಲಾ ಪಾರ್ಟಿಗಳಲ್ಲೂ ಆರೋಪಿಗಳು ಇರ್ತಾರೆ. ಬಟ್ ನಾಳೆ ಅವರು CM PM ಆಗಲ್ಲ ಅಂತ ಹೇಳಕ್ ಬಯಸ್ತೀರಾ? ಆಗ್ತಾರೆ, ತಿರ್ಗಾ ಅವರು ವಾಪಸ್ ಆರೋಪಿಗಳು ಆಗಬಾರ್ದು ಮೇಡಮ್, ಆರೋಪಿಗಳು CM PM ಆಗಬಾರ್ದು. ಅದೇ ತರ ಈಗ ಪ್ರಧಾನ ಅವರು ಇಷ್ಟೆಲ್ಲ ಮಾಡಿದ್ರಲ್ಲ, BJPಯಲ್ಲಿ ಇದ್ದ ಪ್ರಧಾನ ಅವರು ಎಜುಕೇಶನ್ ಮಿನಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ವಿಷಯ ಆಯ್ತು, ನ್ಯಾಷನಲ್ ವೈಡ್ ಮಾತು ಕೂಡ ಮಾತಾಡಿಲ್ಲ ಅದ್ರ ಬಗ್ಗೆ. ಹೇಳ್ಬೋದಾಗಿತ್ತಲ್ಲ ಇಂದವರೆಗೂ ಅವ್ರ ಅದ್ರ ಬಗ್ಗೆ ಪ್ರಧಾನ ಅವ್ರ ಬಗ್ಗೆ ಏನು ಹೇಳೇ ಇಲ್ಲ. ಈಗ ವಿರೋಧ ಪಕ್ಷದ ಒತ್ತಾಯ ಮೇರೆಗೆ ತಾನೇ ಕೊಟ್ಟಿದ್ದು.
ಅದೇ ತರಾನೇ ಈಗ ಇವರು ಅಷ್ಟೇ ಅದೇ ತರನೇ ಕೊಡಕ್ಕೆ ಹೇಳಿ, ನೀವು ಅದನ್ನ ಹೇಳ್ಬೇಕಲ್ವಾ? ಅದು ಕೊಟ್ಟದ್ಮೇಲೆ ಅಲ್ಲ, ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಒಬ್ರು ವಿಶ್ಲೇಷಕರಾಗಿ ರಾಜ್ಯದ ಜನತೆ ಪರವಾಗಿ ನೀವು ಯಾಕೆ ರಾಜೀನಾಮೆ ಕೇಳಬಾರ್ದಾಗಾದ್ರೆ? ಅವ್ರ ಪೊಸಿಷನ್ ಅಲ್ಲಿ ಇದ್ದಾಗ ಕೇಳ್ಬೇಕಾಗಿತ್ತು, ಯಾಕೆ ಈಗ ಬಂದು ಕೇಳ್ತಿದ್ದಾರೆ ಅಂತ ನಾನು ಹೇಳ ಬಯಸ್ತೇನೆ. ಇವರು ಈಗ ಈ ತರ ಪೊಸಿಷನ್ ಅಲ್ಲಿ 2024 ಅಲ್ಲೇ ಅವ್ರನ್ನ ತೆಗೆದು ಹಾಕಿದ್ರಲ್ಲ ಸಿದ್ದರಾಮಯ್ಯ ಅವರು ಇದ್ದಾಗ. ಈಗ ಬಂದ ಸಂದರ್ಭದಲ್ಲಿ ಮೊದ್ಲೇ ಅವರು ಆ ಪೊಸಿಷನ್ ನಮ್ಮ DK ಅವರು ಕೊಟ್ಟಾಗ ನಾವ್ ಯಾಕೆ ಪ್ರೊಟೆಸ್ಟ್ ಮಾಡ್ಲಿಲ್ಲ? ಈ ಸಂದರ್ಭದಲ್ಲಿ ನಾಗೇಂದ್ರ ಅವರೇ, ಅಲ್ಲ ದೀಪಾ ಸಜಿತ್ ಅವರೇ, ಸಚಿವ ಸಂಪುಟ ಅಂದ್ರೆ ಚೌಕಾಬಾರ ಆಟ ಅಲ್ಲ. ಸಚಿವ ಸಂಪುಟದ ರಚನೆ ಅಂದ್ರೆ ನೀವೇನೋ ಮಕ್ಕಳ ಆಡೋ ಕಲ್ಲಾಟನೋ ಚೌಕಾಬಾರ ಆಟದ ತರ ಪರಿಗಣನೆಗೆ ತಗೋಬೇಡಿ. ಸಿದ್ದರಾಮಯ್ಯನವರು ಜನಾನುರಾಗಿಯಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಕೊಂಡು ಅಹಿಂದ ನಾಯಕರು ಅಂತ ಹೇಳ್ಕೊಂಡ ಸಂದರ್ಭದಲ್ಲಿ ಸದನದಲ್ಲೇ 187 ಅಲ್ಲ 89 ಕೋಟಿ ಆಗಿದೆ ಹಗರಣ, ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಕೊಡಿಸಿದ ಮೇಲೆ ಹಂಗಾದ್ರೆ ಅವತ್ತು ಸದನದಲ್ಲಿ ಮಾತಾಡಿದ್ದು DK ಶಿವಕುಮಾರ್ ಅವರು ಕೇಳಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾ, ಅಥವಾ ಜಾಣ ಕುರುಡು ಕಿವುಡು ಅಂತ ಅನ್ಕೋಬೇಕಾ? ಮತ್ತು ಸಚಿವ ಸಂಪುಟಕ್ಕೆ ತಗೋತಾರೆ ಅಂದ್ರೆ ಅದು ಸ್ವತಃ ಸಿದ್ದರಾಮಯ್ಯನವರು ಅವತ್ತು ತಗೊಂಡ ನಿರ್ಧಾರಕ್ಕೂ ಕೂಡ ಬೆಲೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಇದೇ ಕಾಂಗ್ರೆಸ್ನ ದ್ವಂದ್ವ ರೀತಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ನನ್ನ ಸ್ಟೇಟ್ಮೆಂಟ್ ಅನ್ನ ಈ ಕಾಂಗ್ರೆಸ್ ವಕ್ತಾರರು ಕೇಳ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಾ ಪದ್ಮಪ್ರಸಾದ್ ಅವರೇ? ನಾವು ಉತ್ತರ ಕೊಡ್ತೇನೆ. ಕೊಡಿ ಮಾತಾಡ್ಬೇಕಾ? ಎಸ್ ಕಂಟಿನ್ಯೂ. ಹಾ ಮೇಡಮ್, ಅಲ್ಲಿ ನಾವು ಮಿಡ್ಲ್ ಮಾತಾಡುವಾಗ ಜೂಮ್ ಅಲ್ಲಿ ಮಾತಾಡ್ತಾ ಇರೋದು, ಡಿಸ್ಟರ್ಬ್ ಮಾಡಬಾರ್ದು ದಯವಿಟ್ಟು. ಆಯ್ತು. ಆಂಕರ್ ಅಲ್ಲ, ಬೇರೆ ಪಕ್ಷದ ವಕ್ತಾರರು ದಯವಿಟ್ಟು ನಮ್ಮ ಅಭಿಪ್ರಾಯ ಹೇಳ್ಬಿಡ್ತೀವಿ, ಆಮೇಲೆ ಬೇಕಾದ್ರೆ ಅವರ ಅಭಿಪ್ರಾಯ ಹೇಳಿ. ಸಮಯ ಕಮ್ಮಿ ಇದೆ ಸರ್, ಎಕ್ಸ್ಪ್ಲನೇಷನ್ ಜಾಸ್ತಿ ಆಯ್ತು, ವಿಷಯಕ್ಕೆ ಬನ್ನಿ. ಎಸ್ ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ಈಗಾಗಲೇ ಅವರೊಮ್ಮೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಮ್ಮೆ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆನೇ ಇರುವುದಿಲ್ಲ. ವೈಯಕ್ತಿಕ ಬಿಡಿ ತಡ್ರಿ ರಾಜೀನಾಮೆ ಹೆಂಗೂ ಕೊಟ್ಟಿದಾರಲ್ಲ ಕಳಿಸತ್ತೆ. ಓ ಮೈ ಗಾಡ್. ನಾಗೇಂದ್ರ ಅವರ ಮೇಲೆ ಇರ್ತಕ್ಕಂಥದ್ದು ಬರೀ ಆರೋಪ ಮಾತ್ರ, ಅವರ ಮೇಲೆ ಅಪರಾಧ ಸಾಬೀತಾಗಿಲ್ಲ, ಕೋರ್ಟ್ ಅಲ್ಲಿ ಇದೆ, ಜಾಮೀನು ಸಿಕ್ಕಿದೆ. ಹಾಗಾಗಿ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಸಿಎಂ ಇದ್ದಾಗಲೇ ಅವರು ಜೈಲಿಗೆ ಹೋಗಿದ್ರು, ಜೈಲಿಂದ ಹಿಂದೆ ಬಂದ್ರು. ಏನಕ್ಕೆ ಕಳ್ಸಿರಿ ಜೈಲಿಗೆ? ಜೈಲಿಗೆ ಏನ್ ಹೋದ್ರಿ? ಯಾವ ನೈತಿಕತೆ ಮೇಲೆ ಇವರು ಏನಕ್ಕೋಸ್ಕರ ಜೈಲಿಗೆ ಹೋದ್ರೆ ಹೇಳಿ ಸ್ವಲ್ಪ. ನೀವು ಆಮೇಲೆ ಮಾತಾಡಿ. ಆಮೇಲೆ ಬಿಜೆಪಿ ಸರ್ಕಾರದಲ್ಲಿ 2008ರಲ್ಲಿ ಮಹಿಳಾ ಮಂತ್ರಿ ಎಲ್ಲಿದ್ರು? ಮಹಿಳಾ ಮಂತ್ರಿ ಆಗ ಅದಕ್ಕೆ ನೀವು ಮಾಡಿಲ್ಲ. ಅವ್ರು ಮಾಡಿಲ್ಲ ಅಂತ ನೀವು ಮಾಡಿಲ್ವಾ? ಹೋಮ್ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು ಇದ್ರು, ಅವ್ರಿಗೆ ಮಾಹಿತಿ ಇಲ್ಲ. ಒಂದೊಂದಾಗಿ ಉತ್ತರ ಹೇಳ್ತಾ ಇದ್ದೇನೆ. ಸಮಸ್ಯೆಗಳಿಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು. ಸಮಸ್ಯೆಗಳ ಬಗ್ಗೆ ಯಾರು ಧ್ವನಿ ಎತ್ತಬೇಕು? ವಿಪಕ್ಷಗಳು ತಮ್ಮ ಜವಾಬ್ದಾರಿ. ವಿಪಕ್ಷಗಳು ಧ್ವನಿ ಎತ್ತರೇನೆ ಮಾತಾಡ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ. ಕಾಣಿಸಲ್ವಲ್ಲ ನಿಮ್ಗೆ? ರಸ್ತೆ ಗುಂಡಿಲ್ ಸಾಯ್ತಾ ಇದಾರೆ ಜನ. ಎಲ್ಲಿ ಮಾತಾಡ್ತಿದ್ದಾರೆ ಮೇಡಮ್? ಲಂಬಾರ್ ಪೇನು, ಸ್ಪೈನ್ ಪೇನು, ಈ ಪೇನು ಅಂತ ಹೇಳಿ ಬಳಲ್ತಾ ಇದ್ದಾರೆ ಬೆಂಗಳೂರು ಜನ. ಗ್ರಾಮೀಣ ಭಾಗದಲ್ಲಂತೂ ರಸ್ತೆನೇ ಇಲ್ಲ ಸರ್. ಪ್ರತಿಪಕ್ಷದಲ್ಲಿ ಕೇಳದ ನಂತರನೇ ಉತ್ತರ ಕೊಡ್ಬೇಕು ಅಂತಿಲ್ಲ ಸರ್. ಸಮಸ್ಯೆ ಇಲ್ದಂಗೆ ಮಾಡೋ ಜವಾಬ್ದಾರಿ ನಿಮ್ದು. ನಿಮ್ಮನ್ನಂತೂ ವಿಶೇಷವಾಗಿ ಯಾಕೆ ಟೀಕೆ ಟಿಪ್ಪಣಿ ಇಷ್ಟು ಜೋರಾಗಿ ಮಾಡ್ತೀವಿ ಅಂದ್ರೆ ಅಷ್ಟು ದೊಡ್ಡ ಮ್ಯಾಂಡೇಟ್ ತಗೊಂಡಿದ್ದೀರಾ ನೀವು. ಅಪೋಸಿಷನ್ ಡ್ಯೂಟಿ ರಾಜ್ಯದ ಜನರ ಸಮಸ್ಯೆಗಳನ್ನ ಹೇಳ್ಬೇಕು, ಅದು ಮಾಡ್ತಾ ಇಲ್ಲ. ಆಯ್ತು, ಕೇಂದ್ರದಲ್ಲಿ ಅಷ್ಟು ಸಂಸತ್ ನಡೀತಾ ಇತ್ತಲ್ಲ, ಒಂದು ದಿನ ಪ್ರೈಮ್ ಮಿನಿಸ್ಟರ್ ಸದನಕ್ಕೆ ಬಂದ್ರ, ಸಂಸತ್ತಿಗೆ ಬಂದ್ರ, ಹೋಮ್ ಮಿನಿಸ್ಟರ್ ಬಂದ್ರ, ಉತ್ತರ ಕೊಟ್ರ? ಇಲ್ಲಿ ಅಟ್ಲೀಸ್ಟ್ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಇದ್ದಾರಲ್ಲ ಸದನದಲ್ಲಿ, ಏನು ಉತ್ತರ ಕೊಡ್ತಾ ಇದ್ದಾರೆ? ಬರ್ಲಿ, ಚಲವಾದಿಯವರು ಬರ್ಲಿ, ಅಲ್ಲಿ ಚರ್ಚೆ ಮಾಡ್ಲಿ. ಯಾಕೆ ಇವ್ರ ಚರ್ಚೆಗೆ ಹಿಂದೇಟ್ ಆಗ್ತದೆ? ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಿ. ರಾಜ್ಯದಲ್ಲಿ ಏನ್ ನಡೀತಾ ಅದನ್ನ ಹೇಳಿ. ತಗೊಂಡಿರೋದು ಇವ್ರಿಗೆ ಬಿಜೆಪಿ ಹೋಗ್ತಾರೆ ಗೊತ್ತಿಲ್ಲ, ಬಹುಶಃ ಅವ್ರ ನಾಯಕರುಗಳು ಸೂಟ್ ಕೇಸ್ ತಗೊಂಡು ಸುಮ್ಮನಾಗಿರೋದು. ಫಸ್ಟ್ ಅಲ್ಲಿ ಪ್ರಶ್ನೆ ಮಾಡ್ಲಿ. ಅಲ್ಲ, ತಿಂದಿರೋದು ಹೇಳ್ರಿ, ಎಲ್ಲೆಲ್ಲಿ ತಿಂದವ್ರೆ ಅಂತ ಗೊತ್ತಾಗತ್ತೆ. ನಾಗೇಂದ್ರ ಹೋಗ್ಬಿಟ್ಟು ಎಲ್ಲೆಲ್ಲಿ ತಿನ್ಕೊಂಬಂದ್ರು, ಏನ್ ತಿನ್ಕೊಂಬಂದ್ರು ಅಂತ ಹೇಳಿ. ವಿರೋಧ ಪಕ್ಷದವರ ಯಡಿಯೂರಪ್ಪ ಹೇಗೆ ಗುಡುಕ್ತಾ ಇದ್ರು, ನಿಮ್ಮಲ್ಲಿ ಒಬ್ಬ ಜನ ಇಲ್ಲ ಗುಡುಕ್ಲಿಕ್ಕೆ. ಈಗ ನಾಗೇಂದ್ರ ಎಲ್ಲಿ ಯಾರ್ಯಾರ್ದು ಏನೇನ್ ತಿನ್ಕೊಂಬಂದವ್ರ ಅಂತ ಹೇಳಿ ನಿಮ್ ರಮೇಶ್ ಕುಮಾರ್ ಹೇಳಿದ್ರು. ಕಾಂಗ್ರೆಸ್ನವರು 3 ತಲೆಮಾರ್ಗ ಆಗೋಷ್ಟು ತಿನ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಹೇಳ್ರಿ. ಈಗ ಸರ್ಕಾರವನ್ನು ಪತ್ತೆ ಗೆಲ್ಲುವಂತ ಸಿಂಗಲ್ MLA ಬಿಜೆಪಿ ಇದ್ದಾರ? ಎಲ್ಲಿದ್ದಾರೆ ಬಿಜೆಪಿಗೆ? ಸರ್, ಕಾಂಗ್ರೆಸ್ ಝೀರೋ ಟಾಲರೆನ್ಸ್ ಅಂತಂದ್ರೆ ಏನ್ ಅರ್ಥ? ಝೀರೋ ಟಾಲರೆನ್ಸ್ ಟು ಕರಪ್ಷನ್ ಅಂತ ಹೇಳಿ ಅದನ್ನ. ನೀವು ಫಸ್ಟ್ ಸಮರ್ಥಿಸಿ. ಭ್ರಷ್ಟಾಚಾರ ಆರೋಪ ಹೊತ್ತಿರೋರ್ನ ಹೆಂಗ್ ಮಂತ್ರಿ ಮಾಡ್ತೀರಾ? ಆರೋಪ ಅಂದ್ರೆ ನಾವು ಹಾಗೆ ಮಾತಾಡ್ಬೇಕಾಗುತ್ತೆ. ತಮ್ಮ ಕಾರ್ಯ ನೀವು ಮಾಡ್ತಾ ಇಲ್ಲ ಸಮರ್ಥವಾಗಿ, ಅದನ್ನ ಫಸ್ಟ್ ಮಾಡಿ, ಅದನ್ನ ಮಾಡಿ ಇನ್ನೊಬ್ಬರ ಹತ್ರ ಬೆರಳು ತೋರಿಸಿ.
ನೀವು ವಿಪಕ್ಷದ ಕಾರ್ಯನೇ ಮಾಡ್ತಾ ಇಲ್ಲ. ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ ಮೇಡಮ್. ಈಗ ಅಲ್ಲ ಇವ್ರು ಯಾರು ಕಾಂಗ್ರೆಸ್ನವರು ಆಡಳಿತ ಮಾಡೋ ಅನುಭವ ಇವ್ರ ಬಾಯಲ್ಲಿ ಇಂಥ ಮಾತನ್ನ ನಿರೀಕ್ಷೆ ಮಾಡಕ್ಕಾಗುತ್ತಾ? ರಾಜಕೀಯ ವಿಶ್ಲೇಷಕರು ಆಮ್ ಆದ್ಮಿ ಪಾರ್ಟಿ ಹೆಸರು ತಗೊಂಡು ನಾನು ಒಂದು ಮಾತು ಹೇಳ್ತೀನಿ, ಝೀರೋ ಟಾಲರೆನ್ಸ್ ಟು ಕರಪ್ಷನ್ ಅಂತಂದ್ರೆ ಮಾದರಿ ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತೀವಿ ನೋಡಿ. ಪಂಜಾಬ್ ನಲ್ಲಿ ಭಗವಂತ್ ಸಿಂಗ್ ಮಾನ್ ಅವ್ರ ಸರ್ಕಾರ ಬಂದಾಗ ಆರೋಗ್ಯ ಮಂತ್ರಿ 1% ಕಮಿಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅದು ವಿಷಯ ಗೊತ್ತಾಗಿದ ತಕ್ಷಣ ತಗೊಂಡೂ ಇರ್ಲಿಲ್ಲ. ತಗೊಳ್ಳೋಕೆ ಕೇಳಿದ್ರು ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಮಂತ್ರಿ ಮಂಡಲದಿಂದ ಅವ್ರನ್ನ ವಜಾ ಮಾಡಿ ಅವ್ರ ಆಫೀಸಲ್ಲಿ ಹೋಗಿ ಅರೆಸ್ಟ್ ಮಾಡ್ತಿದ್ರು. ಇದು ಝೀರೋ ಟಾಲರೆನ್ಸ್ ಟು ಕರಪ್ಷನ್. ನೀವು ಅದನ್ನ ಮಾಡಿ ತೋರಿಸಿದ್ರೆ ನಾವು ಹೇಳ್ತಾ ಇದೀವಿ. ಇಲ್ಲಿ ಎದ್ದು ಕಾಣಿಸ್ತಾ ಇದೆ, ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ 19 ಕ್ರಿಮಿನಲ್ ಕೇಸ್ಗಳಿದಾವೆ. 14 ಸಿಎಂಗಳಲ್ಲಿ 19 ಕ್ರಿಮಿನಲ್ ಕೇಸ್ಗಳಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮೇಲೆ. ಅವ್ರಿಗೆ ಇದು ಸರ್ವ ಸಾಮಾನ್ಯ ಅನಿಸ್ತಾ ಇದೆ. ಇದು ನಮಗೆ ಧರ್ಮ ಸಂಕಟ ಅನಿಸ್ತಾ ಇದೆ. ರಾಜ್ಯದ ಜನ ಇಟ್ಟಂತ ನಂಬಿಕೆಯನ್ನು ಇವತ್ತು ಭ್ರಷ್ಟಾಚಾರಿಗಳನ್ನ ತಂದು ನಾವು ಸದನದ ಒಳಗಡೆ ಬಿಡ್ತಾ ಇದೀವಿ ಭ್ರಷ್ಟಾಚಾರ ಮಾಡಕ್ಕಂತೇಳಿ. ಇವತ್ತು ಕೂಡಲೇ ಎಚ್ಚೆತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಧರ್ಮರಾಯ ಬಗ್ಗೆ, ಅರ್ಜುನ್ ಬಗ್ಗೆ, ಕೃಷ್ಣನ್ ಬಗ್ಗೆ ಮತ್ತೆ ಭೀಮನ್ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ಕೂಡಲೇ ಎಚ್ಚೆತ್ಕೊಂಡು ರಾಜೀನಾಮೆ ಕೊಟ್ಟು ರಾಜ್ಯದ ಜನಕ್ಕೆ ನ್ಯಾಯ ಕೊಡ್ಬೇಕಂತ ನೈತಿಕತೆಯಿಂದ ಕೇಳ್ತಾ ಇದ್ದೀರಾ? ಅಲ್ಲ ನಿಮಗಿದೆಯಾ ಅಂದೆ? ಖಂಡಿತ ಇದೆ ಮೇಡಮ್. ಗೋವಿಂದರಾಜ್ ಅವರೇ, ನೋಡಿ ಮೇಡಮ್, ಇಷ್ಟೆಲ್ಲ ಒಂದು ಭ್ರಷ್ಟಾಚಾರದ ಆರೋಪ ಆಗಿರ್ತಕ್ಕಂಥ ನಾಗೇಂದ್ರಗೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು. ನಿನ್ನೆ ಏಕಾಏಕಿ KKRB ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಡೆವಲಪ್ಮೆಂಟ್ ಬೋರ್ಡ್ನ ಜವಾಬ್ದಾರಿನೂ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಇವರು ಎಷ್ಟು ಮಂಡ್ರು, ಈ ದಪ್ಪ ಚರ್ಮದ ಜನರು ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ಈ ದೇಶದ 60-65 ವರ್ಷಗಳ ಕಾಲ ಈ ಜನರು ರೋಸ್ ಹೋಗಿದ್ರು. ಇಲ್ಲೂ ಕೂಡ ನಾವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಜವಾಬ್ದಾರಿ ಕೊಡುವಂಥ ಕೆಲಸ ಈ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದರೆ, ಇಲ್ಲಿ ಆಲಿಬಾಬಾ 40 ಕಳ್ಳರ ಕತೆ ಕೇಳ್ದಂಗೆ ನಾನು ಕಳ್ಳ ಇನ್ನೊಬ್ಬನು ಕಳ್ಳ ಇರಬೇಕು ಅಂತ ಹೇಳ್ಬಿಟ್ಟು ಜೊತೆ ಸೇರಿಸ್ಕೊಂಡು ಹೋಗೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪ್ಲಾನ್ ಮಾಡಿ ರಾಜ್ಯವನ್ನ ಕೊಳ್ಳೆ ಹೊಡ್ಕೊಂಡು ಇವತ್ತು ಬೆಂಗಳೂರಲ್ಲಿ ಮೇಡಮ್ ಇವತ್ತು ನೆನೆ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಎಲ್ಲ ಪಾರ್ಕಲ್ಲಿ ಇರ್ತಕ್ಕಂಥ ಜಾಗವನ್ನು 5% ಕಮರ್ಷಿಯಲ್ಗೆ ಮಾರುವಂಥದ್ದಂತೆ. ಇದ್ಯಾವ ನ್ಯಾಯ ಸ್ವಾಮಿ? ಈ ರೀತಿಯ ಈ ದೇಶವನ್ನ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಪಥಕಡಿ ಕೇಳ್ಕೊಂಡು ಹೋಗಕ್ಕೆ ಯಾವ್ದೋ ಒಂದು ಯೋಜನೆ, ಬೆಳಗ್ಗೆ 8 ಗಂಟೆ ಮೇಲೆ ಮನೆ ಎದುರುಗಡೆ ಗಾಡಿ ನಿಲ್ಸಂಗಿಲ್ಲ, ಮತ್ತೊಂದಕ್ಕೂ ಹೋಗಂತ ಕೆಲಸಕ್ಕೂ ಕೂಡ ಒಂದ್ ಲೈನ್ ಅಲ್ಲಿ ಪದ್ಮಪ್ರಸಾದ್ ಅವರೇ ಕಾರ್ ನಿಲ್ಸೋ ವಿಚಾರವಾಗಿ ಸೈಟ್ ಅಲ್ಲಿ ಕಸ ಎತ್ತರ ವಿಚಾರದಲ್ಲಿ ಕೊಳ್ಳೆ ಹೊಡೆಯಕ್ಕೆ ಹೋಗಿರ್ತಕ್ಕಂಥ ಸರ್ಕಾರ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ? ಪದ್ಮಪ್ರಸಾದ್ ಅವರೇ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ? ಒಂದೇ ಲೈನ್ ಅಲ್ಲಿ ಹೇಳಿ. ನಾಗೇಂದ್ರ ಅವರ ಮೇಲೆ ಆರೋಪ ಇದೆ, ಕಾನೂನು ಇದೆ, ಅಲ್ಲಿ ನಿರ್ಣಯ ಆಗುತ್ತೆ. ದೀಪಾ ಅವರೇ ನೀವ್ ಹೇಳಿ, ಗೊತ್ತಾಯ್ತು ನನಗೆ. ಪದ್ಮಪ್ರಸಾದ್ ಅವರೇ ಕೊಡ್ಬೇಕೋ ಬೇಡವಾ ರಾಜೀನಾಮೆಯನ್ನ ದೀಪಾ ಅವ್ರ ಪ್ರಕಾರ? ಮೋರ್ಚಾ ಇದೆ, ಐಟಿ ಮೋರ್ಚಾ ಇದೆ, ಉಪಯೋಗಿಸ್ಕೊಂಡು ಕಾನೂನು ಪ್ರಕಾರ ಕೋರ್ಟ್ ಅಂತ ನಡೀತಾರೆ. ಹೇಳಿ ಕೊಡ್ಬೇಕಾ ಬೇಡವಾ ರಾಜೀನಾಮೆ? ದೀಪಾ ಸಜಿತ್ ಹೇಳೋದೇನಂದ್ರೆ ಯಾರ್ಯಾವ ಪಾರ್ಟಿಗಳಲ್ಲಿ ಯಾರ್ಯಾರು ಆರೋಪಿಗಳಿದಾರೋ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಅಂತ ಹೇಳ ಬಯಸ್ತೇನೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಗೋವಿಂದರಾಜ್ ಅವರು, ನಾಗೇಂದ್ರ ಅವರು, ಕೆ ಶಿವಕುಮಾರ್ ಅವರು, ಪದ್ಮಪ್ರಸಾದ್ ಅವರು, ದೀಪಾ ಸಜಿತ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ನಾಗೇಂದ್ರ ಅನ್ನುವಂಥ ವಿಚಾರ ಸದ್ದು ಗದ್ದಲವನ್ನು ಹೆಚ್ಚು ಮಾಡಿದೆ. ರಾಜೀನಾಮೆ ಕೊಡಿ ಅಂತ ಪ್ರತಿಪಕ್ಷದವರು, ಯಾವುದೇ ರೀತಿಯ ರಿಪ್ಲೈ ಇಲ್ಲದ ಆಡಳಿತ ಪಕ್ಷ, ಇದರ ನಡುವೆ ಹೈರಾಣಾಗಿರೋದು ನಾವು ನೀವು. ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆಯಾಗಿ ಪರಿಹಾರ ಸಿಗುತ್ತೆ ಅಂದರೆ ಈ ಅಧಿವೇಶನ ಕೂಡ ಸದ್ದು ಗದ್ದಲದಲ್ಲಿ ಮುಗಿದು ಹೋಗ್ತಾ ಇದೆ. ಇದು ರಾಜ್ಯದ ಜನತೆಯ ದೌರ್ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.